ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಕೂಡ ಅತ್ಯಾತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳು ಕೂಡ ಇರ್ತಾರೆ. ಗುರುಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದ್ದಾಯ್ತು. ಬನ್ನಿ ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಇವತ್ತು ಬುಧವಾರ. ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ, ಜೊತೆಗೆ ನಿನ್ನೆಯ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು ವೀಕ್ಷಕರ ಒಂದು ಪ್ರಶ್ನೆ ಅಂತ ಅಂದ್ರೆ, ನಿನ್ನೆ ಹುಣ್ಣಿಮೆ ಇತ್ತು, ಜೊತೆಗೆ ಮಂಗಳವಾರ ಕೂಡ ಇತ್ತು. ನೀವು ಹೇಳಿದಂತ ಅನುಷ್ಠಾನವನ್ನ ನಿನ್ನೆ ಅಂದ್ರೆ ಮಂಗಳವಾರ ಹುಣ್ಣಿಮೆ ಬಂದಾಗ ಮಾತ್ರ ಮಾಡಬೇಕಾ, ಅಥವಾ ಹುಣ್ಣಿಮೆ ಯಾವುದೇ ದಿನ ಬಂದರೂ ಅನುಷ್ಠಾನವನ್ನ ಮಾಡಿ ಕಾರ್ಯಸಿದ್ಧಿ ಮಾಡ್ಕೊಬಹುದಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ತುಂಬಾ ಒಳ್ಳೆ ಪ್ರಶ್ನೆ. ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಶ್ನೆ ಅಥವಾ ನಾನು ತಿಳಿಸ್ಕೊಡ್ತಕ್ಕಂತಹ ಯಾವುದೇ ಒಂದು ತಂತ್ರ ರಹಸ್ಯಗಳನ್ನು ಇದು ಬರೀ ಅಮಾವಾಸ್ಯೆ ಪೌರ್ಣಮಿಗೆ ಮಾತ್ರವೇ ಸೀಮಿತವಲ್ಲ. ತಾವು ನಾನು ತಿಳಿಸ್ಕೊಡ್ತಕ್ಕಂತಹ ಅನುಷ್ಠಾನಗಳನ್ನು ನಿಮ್ಮ ಸಮಯವನ್ನು ನೋಡಿಕೊಂಡು ಸಾಧ್ಯವಾದಷ್ಟು ಶುಕ್ರವಾರ, ಮಂಗಳವಾರ, ಗುರುವಾರ, ಅದರಲ್ಲೂ ಗುರುವಾರ ಮತ್ತು ಭಾನುವಾರದಲ್ಲಿ ಈ ಅನುಷ್ಠಾನಗಳು ಬಹಳಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಇನ್ನು ಅಮಾವಾಸ್ಯೆ ಪೌರ್ಣಮಿ ಅಂತೂ ಮಹತ್ತರವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ಪೌರ್ಣಮಿ ಬಂದಾಗ, ಗ್ರಹಣ ಪರ್ವಕಾಲಗಳಿದ್ದಾಗ, ಆಗ ನೀವು ಅದರ ಅನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಅದರಿಂದ ಮತ್ತಷ್ಟು ಲಾಭ ಇರುತ್ತೆ ವಿನಃ ನಷ್ಟವಲ್ಲ. ಹಾಗೆ ತಂತ್ರ ಭಾಗವನ್ನು ಯಾರೊಬ್ಬರಾದರೂ ಸಹಿತ ಶ್ರದ್ಧಾಭಕ್ತಿಯಾಗಿ ನೀವು ಮಾಡಿದ್ರೆ ಅಷ್ಟೇ ವೇಗವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ನಿನ್ನೆ ನಾನು ಹೇಳಿಕೊಟ್ಟಂತಹ ಅನುಷ್ಠಾನ ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು, ಅನುಭವ ಸಿದ್ಧಿಯಾಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನ ಇದರ ಒಂದು ಪರಿಣಾಮವನ್ನು, ಇದರಲ್ಲಿ ಆಗ್ತಕ್ಕಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಮಹನೀಯರ ಮಾತನ್ನು ಕೇಳಿ ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ವಿಶೇಷವಾದಂತಹ ರಹಸ್ಯ. ಅದರಿಂದ ಈ ಒಂದು ಕೆಂಪುಗುತ್ತಿ ಹೂವಲ್ಲಿ ಅನುಷ್ಠಾನಗಳನ್ನು ಮಾಡೋದು ಬಹಳಷ್ಟು ಶ್ರೇಷ್ಠಕರ. ಜೊತೆಗೆ ಯಾರೊಬ್ಬರಾದರೂ ಸಹಿತ ಸಮಸ್ಯೆ ಒಬ್ಬರಿಗೆ ಬರುತ್ತೆ, ಹೀಗೆ ಇರುತ್ತೆ ಅಂತ ಹೇಳಿ ಬರೋದಿಲ್ಲ. ನಿಮ್ಮ ಅನುಷ್ಠಾನಗಳನ್ನು ನೀವು ಎಷ್ಟು ಶ್ರದ್ಧಾಭಕ್ತಿಯಾಗಿ ನಡೆಸ್ತೀರೋ ಅಷ್ಟೇ ಅದರ ಒಂದು ವಿಶೇಷತೆಯನ್ನು ನೀವು ನೋಡ್ಕೊಳ್ಬಹುದು. ಅದರಿಂದ ಕಾರ್ಯಾನುಕೂಲ ಬಹಳ ವಿಶೇಷವಾಗಿರುತ್ತೆ, ಕಾರ್ಯಸಿದ್ಧಿ ಅಷ್ಟೇ ವಿಶೇಷವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಲಕ್ಷ್ಮಿಯ ಆರಾಧನೆಗೆ ಅಷ್ಟೇ ವಿಶೇಷವಾದಂಥದ್ದು. ಆದರೆ ದುರ್ಗಾ ಗಣಪತಿನ, ದುರ್ಗಾದೇವಿನ, ದುರ್ಗಾನ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದು ಮತ್ತಷ್ಟು ವಿಶೇಷವಾದಂಥ ಫಲ. ಹಾಗಾಗಿ ಆ ಕೆಂಪು ಪುಷ್ಪಗಳಿಂದ ನಾನು ಹೇಳಿರೋ ಪ್ರಕಾರ ಅನುಷ್ಠಾನವನ್ನು ಮಾಡೋದು ಭಾಳಷ್ಟು ಶ್ರೇಷ್ಠಕರ. ಆದರೆ ಅನುಷ್ಠಾನ ಆದ ನಂತರ ಬಾಳೆ ಎಲೆ ಅಥವಾ ಮುತ್ತುಗದ ಎಲೆ ಅಥವಾ ಔದುಂಬರ ಎಲೆ ಇದನ್ನು ಏನು ಮಾಡಬೇಕು ಅನ್ನೋ ಒಂದು ಸಂದೇಹ ನಿಮ್ಮೆಲ್ಲರಿಗೂ ಕಾಡಿಸ್ತಾ ಇರ್ಬೋದು. ಯಾಕೆಂದರೆ ಸಮಯದ ಅಭಾವದಿಂದ ಬರೀ ನಮಸ್ಕಾರ ಮಾಡೋ ತನಕ ಮಾತ್ರ ಹೇಳಿದೆ, ಆ ಪುಷ್ಪ ಪ್ರಸಾದವನ್ನು ತೆಗೆದುಕೊಳ್ಳೋ ತನಕ ಮಾತ್ರ ಹೇಳಿದೆ. ನೀವು ಪೂಜೆ ಮಾಡಿರ್ತಕ್ಕಂಥ ಅನುಷ್ಠಾನವನ್ನು ಅಂದರೆ ಆ ಎಲೆ ಏನಿದೆ, ಆ ಎಲೆಗಳನ್ನು ನೀವು ಅನುಷ್ಠಾನ ಮಾಡಿರ್ತಾರಲ್ಲ, ಅದನ್ನು 9 ದಿನಗಳ ಕಾಲ ಮನೆಯಿಂದ ಆಚೆ ಹಾಕ್ದಿರ 9 ದಿನ ಎಲ್ಲಿ ಪೂಜೆ ಮಾಡಿರ್ತಾರೋ ಆ ಸ್ಥಳದಲ್ಲಾಗಲಿ ಅಥವಾ ದೇವ್ರ ಮನೆಯಲ್ಲಿ ಪ್ರತ್ಯೇಕವಾಗಿ ಆ ಹೂವು ಮತ್ತು ಎಲೆಗಳು, ಅದರೊಳಗೆ ಇರ್ತಕ್ಕಂತಹ ಬಟ್ಲಡಿಕೆ, ನೀವು ಬರೆದಂತಹ ಬೀಜಾಕ್ಷರಿ ಮಂತ್ರ ಇದೆಲ್ಲವೂ ಸಹಿತ ಹಾಗೇ ಇಡಿ. ಯಾಕೆಂದರೆ ಮಾಡಿರ್ತಕ್ಕಂತಹ ಅನುಷ್ಠಾನದಲ್ಲಿ ಅರಿಶಿನ ಪ್ರತಿಯೊಂದು ಸಹಿತ ಶ್ರೇಷ್ಠವಾಗಿರ್ತಕ್ಕಂಥದ್ದು. 9 ದಿನ ಇದ್ದಾದ ನಂತರ 10ನೇ ದಿವಸ 9 ದಿವಸ ನಿಮ್ಮ ಮನೆಯಲ್ಲಿ ಕಳೆದು 10ನೇ ದಿವಸ ಹತ್ತಿರದಲ್ಲಿರ್ತಕ್ಕಂತಹ ನೀರಿಗೆ ವಿಸರ್ಜನೆ ಮಾಡೋದ್ರಿಂದ ಸಾಕಷ್ಟು ಶ್ರೇಷ್ಠವಾದಂತಹ ಫಲಗಳು. ಆದರೂ ನೀವು ಮಾಡಿದಂತಹ ಅನುಷ್ಠಾನ ಆದ ನಂತರ ಆ ಪುಷ್ಪಗಳಿದೆಯಲ್ಲ, ಅದನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕಾಗಲಿ ಅಥವಾ ದೇವ್ರ ಮನೆಯಲ್ಲಾಗಲಿ ಇಟ್ಟು ಪೂಜೆ ಮಾಡೋದ್ರಿಂದ ಭಾಳಷ್ಟು ಶ್ರೇಷ್ಠಕರವಾಗಿರುತ್ತೆ. ಯಾವುದೇ ಶತ್ರುಗಳ ಬಾಧೆ ಇದ್ರೂ ಸಹಿತ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಮನೆಗೆ ಸ್ಥಿರ ಮಹಾಲಕ್ಷ್ಮಿ ನಿಲ್ತಾಳೆ. ಅದಕ್ಕೋಸ್ಕರನೇ ಈ ಒಂದು ತಂತ್ರ ರಹಸ್ಯ ನಿಮಗೆ ತಿಳಿಸಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಮುಂದೆ ಗುರುಜಿ ಇವತ್ತು ಯಾವ ವಿಶೇಷ ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಇವತ್ತು ತಿಳಿಸುವಂತಹದ್ದು ಸಹಿತ ದಿನಕ್ಕೊಂದೊಂದರಂತೆ ವಿಶೇಷತೆಗಳಿದ್ದೇ ಇರುತ್ತೆ. ಆದರೆ ಇವತ್ತು ಪ್ರಥಮವಾಗಿ ಪಂಚಾಂಗ ಶ್ರವಣ,
ದರ್ಪಣಾಂಜನ, ರಾಶಿಫಲ, ಇದರ ಜೊತೆಗೆ ಇವತ್ತು ಸಾಕಷ್ಟು ಕರೆಗಳು ಅವರು ಕಾಯ್ತಾ ಇದ್ದಾರೆ. ಯಾಕೆಂದರೆ ಕೆಲವು ಸನ್ನಿವೇಶಗಳಲ್ಲಿ ಜಾಸ್ತಿ ನಾವು ಫೋನ್ಗೆ ಟೈಮ್ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವತ್ತು ನೇರ ಪ್ರಸಾರದಲ್ಲೇ ಇರೋದ್ರಿಂದ ಸಾಕಷ್ಟು ಫೋನ್ ಕರೆಗಳಲ್ಲಿ ಮಾತಾಡ್ತಾ, ಯಾಕೆಂದರೆ ಸಮಸ್ಯೆಗಳಿಗೆ ನೇರವಾಗಿ ಸಮಸ್ಯೆ ಪ್ರಶ್ನೆಗಳು ಬಂದಾಗ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಡುವಂತಹ ಒಂದು ವಿಶೇಷವಾದಂಥ ಈ ವೇದಿಕೆಯಲ್ಲಿ ಆ ಸಮಯವನ್ನು ಅದಕ್ಕಾಗಿ ಫೋನ್ಗಾಗಿ ಉಪಯೋಗಿಸೋಣ. ಮೊದಲು ಪಂಚಾಂಗ ಶ್ರವಣವನ್ನು ನೋಡೋಣ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶ್ವನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಮನ್ಮಥನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಪೌರ್ಣಮಿ ಆಯಿತು. ಶುಕ್ಲಪಕ್ಷ ಮುಗಿದ ನಂತರ ಇನ್ನು ಕೃಷ್ಣಪಕ್ಷವೇ. ಅದರಿಂದ ಕೃಷ್ಣಪಕ್ಷ 3/6/2015 ಬುಧವಾರ, ಪ್ರತಿಪತ್ ಜ್ಯೇಷ್ಠ ನಕ್ಷತ್ರ. ಇವತ್ತು ನಕ್ಷತ್ರ ಜ್ಯೇಷ್ಠ ನಕ್ಷತ್ರವಾದ್ದರಿಂದ ಇವತ್ತು ಸಹಿತ ವೃಶ್ಚಿಕ ರಾಶಿಯವರಿಗೆ, ಇವತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಯಾವುದೇ ಕೆಲಸಗಳು ಪರಿಪಕ್ವವಾಗಿ ನಡೆಯುವಂತಹ ದಿನಗಳು ಇವತ್ತಲ್ಲ. ಆದರೆ ವೃಶ್ಚಿಕ ರಾಶಿಯವರು ಇವತ್ತು ನೀವು ಮಾಡಬೇಕಾದಂತಹದ್ದು ಮನೆಯಿಂದ ಆಚೆ ಹೊರಡುವಂಥ ಕಾಲ. ನಿಮ್ಮ ಮನೆಯಿಂದ ಆಚೆ ಹೊರಡುವಂಥ ಕಾಲ ಮರೀದಿರ ನೀವು ಮಾಡಬೇಕಾದ್ದು ಒಂದು ಚಿಟಿಗೆ ತೊಗರಿಬೇಳೆ ತೆಗೆದುಕೊಂಡು, ತೊಗರಿಬೇಳೆ ಅಥವಾ ಕೆಂಪು ಗಂಧ, ಕೆಂಪು ಪುಷ್ಪ ಇಂತಹದ್ದನ್ನು ತೆಗೆದುಕೊಂಡು ಅದನ್ನು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತಂದುಕೊಳ್ತೀರಿ. ಜೊತೆಗೆ ಸಾಕಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲಂತ ರೀತಿ ಇದೆ. ಆದಷ್ಟು ಜಾಯಿಂಟ್ಸ್ ಪೇನ್ ಆಗಲಿ ಅಥವಾ ಮೊಣಕಾಲು ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೋಡುವಂಥದ್ದು ವೃಶ್ಚಿಕ ರಾಶಿಯವರಿಗಿದೆ. ಸ್ವಲ್ಪ ಎಚ್ಚರ ಇರಲಿ. ರಾಶಿ ಫಲದಲ್ಲಿ ನೋಡೋಣ ಸಾಕಷ್ಟು ರಾಶಿಗಳ ಭವಿಷ್ಯತ್ತನ್ನು. ಆದರೆ ಜ್ಯೇಷ್ಠ ನಕ್ಷತ್ರವಾದ್ದರಿಂದ ಇವತ್ತು ಪ್ರತಿಪತ್ತಾದ್ದರಿಂದ ನಿನ್ನೆಯಷ್ಟೇ ಹುಣ್ಣಿಮೆಯಾಗಿ ಹುಣ್ಣಿಮೆಯ ಮಾರನೇ ದಿವಸ ಅಂದರೆ ಇವತ್ತು ಕೃಷ್ಣ ಪಕ್ಷ ಶುಕ್ಲದಿಂದ ಕೃಷ್ಣ ಪಕ್ಷಕ್ಕೆ ಕೃಷ್ಣ ಪಕ್ಷದ ಮೊದಲನೇ ದಿನ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಅಷ್ಟು ಸರಿಸಮಾನವಾದ್ದಲ್ಲ, ಸಮಂಜಸವಾದ್ದಲ್ಲ. ಆದರೆ ಏನೇ ಮಾಡಿದ್ರೂ ಸಹಿತ ಅರ್ಥಗರ್ಭಿತವಾಗಿ ನಿಧಾನಕ್ಕೆ ಸಮಾಧಾನ ರೀತಿ ನಾವು ಹೊರಟಿದ್ದೇ ಆದರೆ ಖಂಡಿತ ಯಶಸ್ಸನ್ನು ನಾವು ತಂದುಕೊಳ್ಬಹುದು. ಒಳ್ಳೆ ಫಲಗಳ ಸಿದ್ಧಿ ಆಗುತ್ತೆ. ಇನ್ನು ಸಾಕಷ್ಟು ವಿಚಾರ ಇದೆ, ಮುಂದೆ ಮಾತಾಡ್ತಾ ಹೋಗೋಣ. ಗುರುಜಿ, ಇವತ್ತಿನ ನಕ್ಷತ್ರ ಮತ್ತು ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಜೊತೆಗೆ ನಿನ್ನೆ ಹುಣ್ಣಿಮೆ ಆಗಿರೋದ್ರಿಂದ ಮತ್ತಷ್ಟು ಪ್ರಶ್ನೆಗಳು ಮೂಡ್ ಬರ್ತಾನೆ ಇದೆ, ಅದನ್ನ ಕೇಳ್ತೀನಿ ಗುರುಜಿ. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಂದರ್ಭಗಳಲ್ಲಿ ಪ್ರಯಾಣ ಮಾಡಬಾರ್ದು, ಅಥವಾ ಹುಣ್ಣಿಮೆಯ ಹಿಂದಿನ ದಿನ ಮತ್ತೆ ಹುಣ್ಣಿಮೆ ಆದ ಮಾರನೇ ದಿನ ಕೂಡ ಪ್ರಯಾಣ ಮಾಡಬಾರ್ದು ಅಂತ ಹೇಳ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ಗುರುಜಿ? ಖಂಡಿತ ಸರಿಯೇ. ಯಾಕೆಂದರೆ ಹಿಂದೆ ಹಿರಿಯರು ಮಾಡಿರ್ತಕ್ಕಂತಹ ವಿಚಾರಗಳನ್ನ ಯಾವುದೂ ಅಲ್ಲಗಿಳಿಯುವಂತಹದ್ದಲ್ಲ. ಹಿಂದೆ ಹಿರಿಯರು ಏನೇ ಮಾಡಿದರೂ ಸಹಿತ ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಅವರ ಅನುಭವದಲ್ಲಿರ್ತಕ್ಕಂಥದ್ದನ್ನೇ ನೋಡಿರ್ತಾರೆ. ಹುಣ್ಣಿಮೆ ಹಾಗೂ ಈಗೂ ಪ್ರಯಾಣ ಪರವಾಗಿಲ್ಲ, ಹುಣ್ಣಿಮೆ ಪ್ರಯಾಣ ಮಾಡೋದರಿಂದ ದೋಷ ಅಲ್ಲ. ಆದರೆ ಅಮಾವಾಸ್ಯೆ ಪ್ರಯಾಣ ಇದೆಯಲ್ಲ, ಇದು ಬಹಳ ಅಷ್ಟು ಭಯಂಕರವಾಗೂ ಇರುತ್ತೆ ಮತ್ತು ಭಯವೂ ಹುಟ್ಟಿಸುತ್ತೆ. ಮತ್ತು ಇದು ಸಮಂಜಸವಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಮಾವಾಸ್ಯೆ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಅದರಲ್ಲೂ ಈ ತುಂಬಿದ ಅಮಾವಾಸ್ಯೆ ಅಂತಿರುತ್ತೆ. ಯುಗಾದಿ ಅಮಾವಾಸ್ಯೆ ಇರ್ಬೋದು, ಅಥವಾ ದೀಪಾವಳಿ ಅಮಾವಾಸ್ಯೆ ಇರ್ಬೋದು, ಅಥವಾ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆ ಇರ್ಬೋದು. ಈ ಪ್ರಕಾರವಾದಂತಹ ಅಮಾವಾಸ್ಯೆಗಳಲ್ಲಿ ಅಷ್ಟೊಂದು ಸರಿಸಮಾನವಾದ್ದಲ್ಲ, ಸಮಂಜಸವಾಗೂ ಇರೋದಿಲ್ಲ. ಇರ್ತಕ್ಕಂತಹ 27 ನಕ್ಷತ್ರಕ್ಕೂ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುವಂಥ ಸನ್ನಿವೇಶ ಸಾಕಷ್ಟು ಕಂಡು ಬರುತ್ತೆ. ಅದರಿಂದ ಯಾರೊಬ್ಬರಾದರೂ ಸಹಿತ ಅಮಾವಾಸ್ಯೆಗಳಲ್ಲಿ ಹೆಚ್ಚು ಪ್ರಯಾಣವನ್ನು ಬೆಳೆಸೋದಿಲ್ಲ. ಅಮಾವಾಸ್ಯೆ ಪ್ರಯಾಣ ಬೆಳೆಸ್ತೀವಿ ಅಂದರೂ ಮನೇಲಿರ್ತಕ್ಕಂಥ ಹಿರಿಯರು ಫಸ್ಟ್ ಬೇಡ ಅಂತಲೇ ಹೇಳ್ತಾರೆ. ಅಷ್ಟಕ್ಕೂ ಮಿತಿಮೀರಿ ನಡೆಸಿದ್ದೇ ಆದರೆ ಸಣ್ಣ ಪುಟ್ಟ ಅವಘಡಗಳಂತೂ ನೋಡ್ತಾನೆ ಇರ್ತಾರೆ. ಸಾಧ್ಯವಾದಷ್ಟು ನೀವು ನೋಡಬಹುದು, ರಸ್ತೆಗಳಲ್ಲಿ ಅಮಾವಾಸ್ಯೆ ಪೌರ್ಣಮಿ ಅಂದಾಗ ಸಾಕಷ್ಟು ಅವಘಡಗಳು ನಡೀತಾ ಇರುತ್ತೆ. ಅದರಲ್ಲೂ ರಸ್ತೆಗಳಲ್ಲಿ ಕೆಲವು ಭಾಗಗಳಲ್ಲಿ ಪ್ರತ್ಯೇಕವಾಗಿ ಕೆಲವು ಸ್ಥಳಗಳಿದೆ, ಆ ಸ್ಥಳಗಳಲ್ಲಂತೂ ಆಕ್ಸಿಡೆಂಟ್ ನಡೀತಾನೆ ಇರುತ್ತೆ. ಅದು ರಾವು ಸನ್ನಿವೇಶನೋ ಅಥವಾ ಯಾವಾಗೂ ಒಂದು ಕೆಲವು ಸ್ಥಳಗಳಂತೂ ನಿಗದಿಪಡಿಸ್ಬಿಟ್ಟಿರ್ತಾನೆ ಭಗವಂತ, ಅಥವಾ ಆ ಪ್ರಾಂತ್ಯದಲ್ಲಿ ಅದು ಆಗೋಗ್ಬಿಟ್ಟಿರುತ್ತೆ. ಆ ಸ್ಥಳಕ್ಕೆ ಬಂದ ತಕ್ಷಣ ಏನೋ ಒಂದು ಆಕ್ಸಿಡೆಂಟ್ ಆಗುವಂಥದ್ದು, ಬೀಳೋದು, ಏಳೋದು, ಕೈಕಾಲು ಪೆಟ್ಟು ಮಾಡ್ಕೊಳ್ಳೋಂಥದ್ದು, ಕೆಲವರಿಗಂತೂ ಪ್ರಾಣಗಳೇ ಹೋಗ್ಬಿಡುತ್ತೆ. ಅಂತಹ ಸ್ಥಳಗಳು ಸಹಿತ ಕೆಲವು ರಸ್ತೆಗಳಲ್ಲಿರುತ್ತೆ. ಅದು ಕೆಲವು ರಾವ್ ಸ್ಥಳ ಅಂತ ಹೇಳ್ತಾರೆ. ರಾವ್ ಹೊಡೆದ್ರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಕೆಲವು ದುಷ್ಟಶಕ್ತಿಗಳು ಅಲ್ಲಿ ಅಟ್ಟಹಾಸ ಮೆರಿತಿರಬಹುದು. ಆದರೆ ಒಂದಂತೂ ಸತ್ಯ, ಮನೆಯಲ್ಲಿ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ನಾವು ಪಾಲನೆ ಮಾಡತಕ್ಕಂಥದ್ರಲ್ಲಿ ಸಂಪೂರ್ಣವಾದಂಥ ಅರ್ಥ ಇದೆ. ನಾವು ಅದನ್ನು ಮಿತಿಮೀರಿ ನಡೆದರೆ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅಂತಾರಲ್ಲ, ಆ ಪ್ರಕಾರ ಆಗುತ್ತೆ. ಅದರಿಂದ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಪ್ರಯಾಣ ಅಷ್ಟೊಂದು ಸಮಂಜಸವಲ್ಲ. ಹಾಗೂ ಇದು ಪೌರ್ಣಮಿಗಳಲ್ಲಾದರೂ ನಾವು ಪ್ರಯಾಣ ಬೆಳೆಸಬಹುದು, ಆದರೆ ಅಮಾವಾಸ್ಯೆ ಪ್ರಯಾಣ ಅಷ್ಟು ಸೂಕ್ತವಲ್ಲ.
ಅಮಾವಾಸ್ಯೆ ದಿವಸ ದೂರಭಾರ ಪ್ರಯಾಣ ಮಾಡಬಾರದು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು, ಮನೆಯಲ್ಲಿ ಅಕಸ್ಮಾತ್ ಗರ್ಭಿಣಿ ಸ್ತ್ರೀಯರಿದ್ದರೆ ಅಂಥವ್ರು ಮಾತ್ರ ಇಂತಹ ಸನ್ನಿವೇಶಗಳಲ್ಲಿ ಪ್ರಯಾಣ ಬೆಳೆಸುವಂಥದ್ದು ಸಮಂಜಸವಲ್ಲ. ಇನ್ನು ಗ್ರಹಣ ಪರ್ವಕಾಲಗಳಲ್ಲಿ, ಗ್ರಹಣ ಕಾಲಗಳಲ್ಲಂತೂ ಯಾವುದೇ ಕಾರಣಕ್ಕೂ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಖಂಡಿತ ಸೂಕ್ತವಲ್ಲ. ಯಾವ ಸನ್ನಿವೇಶ ಯಾವುದು ಏನು ಬೇಕಾದರೂ ಆಗ್ಬೋದು. ಆ ಸನ್ನಿವೇಶಗಳಲ್ಲಿ ಆಗುವಂತಹ ದೋಷಗಳು ಜೀವನ ಪರ್ಯಂತ ಅನುಭವಿಸಬೇಕಾದಂಥ ಪ್ರಸಂಗ ಎದುರಾದಿತ್ತು. ಈಗ ಸಿಡ್ಲು ಬಡಿದ್ರೆ ಆಗ್ತಕ್ಕಂಥದ್ದೇನು ಅಂತ ತಾವೆಲ್ಲರೂ ನೋಡಿದ್ದೀರಿ. ಅದೇ ಪ್ರಕಾರ ಒಂದಕ್ಕೊಂದು ಸಮಸ್ಯೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಈ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಬೇಕು. ಅದರಿಂದ ಅಮಾವಾಸ್ಯೆ ಪ್ರಯಾಣ ಸೂಕ್ತವಲ್ಲ. ಆ ಗರ್ಭಿಣಿ ಸ್ತ್ರೀಯರಿಗಾದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಾನೆ ಗುರುಜಿ? ಮಗು ಮೇಲೂ ಪರಿಣಾಮ ಇರುತ್ತೆ. ಹಾಗೆ ಅವರ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಮನಸ್ಸಿಗೂ ಸಮಂಜಸವಾಗಿರೋದಿಲ್ಲ. ಮತ್ತೆ ಮುಂದೆ ಗರ್ಭದಲ್ಲಿರ್ತಕ್ಕಂಥ ಮಕ್ಕಳು ಜನನ ಕಾಲದಲ್ಲೂ ಸಹಿತ ತೊಂದರೆ ಅನುಭವಿಸುವಂತಹ ರೀತಿ ಇರುತ್ತೆ. ಜೊತೆಗೆ ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯತೆ ಆಗ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಇರುತ್ತೆ. ಅದರಿಂದ ಗ್ರಹಣ ಕಾಲಗಳಲ್ಲಿ, ಸಾಮಾನ್ಯಕ್ಕೆ ಗ್ರಹಣ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ, ಗರ್ಭಿಣಿಯರನ್ನ ಮನೆಯಿಂದ ವಸೂಲ್ದಾಡಿಸೋದಿಲ್ಲ, ಆಚೆ ಬರಬಾರ್ದು ಅಂತ ಹೇಳ್ತಾರೆ. ಇನ್ನು ಗ್ರಹಣ ಕಾಲದಲ್ಲಿ ಅನ್ನ ಆಹಾರಗಳನ್ನು ಸಹಿತ ತ್ಯಜಿಸಬೇಕು ಅಂತ ಹೇಳ್ತಾರೆ. ಆ ಸನ್ನಿವೇಶದಲ್ಲಿ ಮನೆಯಲ್ಲಿರ್ತಕ್ಕಂತಹ ಕೆಲವು ವಸ್ತುಗಳನ್ನು, ಉಪ್ಪು, ಹುಣಸೆಹಣ್ಣು, ಕೆಲವು ಪದಾರ್ಥಗಳು, ಮೊಸರು, ಹಾಲು, ಏನಾದರೂ ಉಳಿದಿರ್ತಕ್ಕಂಥ ಪದಾರ್ಥಗಳಿಗೂ ಒಂದಿಷ್ಟು ದರ್ಬೆ ಹಾಕಿಡಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಗ್ರಹಣದ ದೋಷ, ಗ್ರಹಣದ ದೃಷ್ಟಿ ಅದರ ಮೇಲೆ ಬೀಳಬಾರದು ಅಂತ. ಹೀಗೆ ಇವೆಲ್ಲ ಸಾಕಷ್ಟಿದೆ. ಹಿಂದೆ ಮನೆಗಳಲ್ಲಿ ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ಹೋದರೆ ಮನೆಗಳ ಮಾಡಿ ಮೇಲೆ, ಅಂದರೆ ಮನೆಗಳ ಮೇಲ್ಭಾಗದಲ್ಲಿ ಮಾಡಿ ಮೇಲೆ ಒಂದಿಷ್ಟು ಮೊಸರನ್ನವನ್ನು ಇಡ್ತಾರೆ. ಅಂದರೆ ಗ್ರಹಣ ಕಾಲದಲ್ಲಿ ಯಾವುದೇ ದೋಷ ಅಲ್ಲಿ ಬರದಿರಲಿ ಅಂತ. ಹಾಗೆ ಹಿಂದೆ ಇತ್ತು. ಆದರೆ ಇವತ್ತು ಎಲ್ಲವನ್ನೂ ಸಹಿತ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ನಾವು ದಿನ ಕಳೆದಂಗೆಲ್ಲ, ಸೈನ್ಸ್ ಇಂಪ್ರೂವ್ಮೆಂಟ್ ಆದಂಗೆಲ್ಲ ನಾವು ಒಂದೊಂದನ್ನೇ ಬಿಟ್ಕೊಂಡು ಹೋಗ್ತಿದ್ದೀವಿ. ಬಿಟ್ಟರೂ ಸಹಿತ ಸಮಸ್ಯೆ ಅಂತಕ್ಕಂಥದ್ದನ್ನು ಹಾಗೆ ಮೂಟೆ ಅಷ್ಟು ಸಮಸ್ಯೆಗಳನ್ನು ಕಟ್ಕೊಳ್ತಾ ಇದ್ದೀವಿ. ಏನೇ ಆದರೂ ಹಿಂದೆ ಅನುಭವ ಇರ್ತಕ್ಕಂಥವ್ರು, ಹಿಂದೆ ಹಿರಿಯರು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅರ್ಥಗಳಿದೆ. ಹಿರಿಯರು ಸುಮ್ಮನೆ ಹುಚ್ಚಿಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ಹಿರಿಯರು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೂ ಅದಕ್ಕೆ ಸಮಂಜಸವಾದಂತಹ ಒಳ್ಳೆಯ ಮಾರ್ಗದಲ್ಲೇ ಅದನ್ನು ತೆಗೆದುಕೊಂಡಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಒಳಾರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ವಿನಃ ಅದನ್ನೆಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿಟ್ರೆ ಅದರಿಂದ ಲಾಸು ನಮಗಾಗುತ್ತೆ ವಿನಃ ಅವ್ರಿಗಾಗ್ತಕ್ಕಂಥದ್ದಲ್ಲ. ಅದಕ್ಕೆ ಹಿರಿಯರ ಮಾತು, ಹಿರಿಯರ ಮಾರ್ಗದರ್ಶನ, ಮನೆಯಲ್ಲಿ ಹಿರಿಯರು ಇರಬೇಕು ಅನ್ನೋದೇ ಈ ಉದ್ದೇಶಕ್ಕೋಸ್ಕರ. ಖಂಡಿತ ಗುರುಜಿ. ಈಗ ಮುಂದೆ ದರ್ಪಣಾಂಜನ ದರ್ಶನ ಮಾಡೋಣ. ಖಂಡಿತಮ್ಮ. ಓಂ ಭಗವತೀಂ ನಮಃ, ಶ್ರೀರಾಜರಾಜೇಶ್ವರೀಂ ನಮಃ, ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀಂ ನಮಃ, ದುರ್ಗಾಂಬಾಹಿಬಾಯಿ ಸನಂದಾಂ ದುರ್ಗಾ ಗಣಪತೀಂ ನಮಃ, ಕ್ಷೇತ್ರಪಾಲಿನೀ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಬಾ ಮಹಾಲಕ್ಷ್ಮಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿಫಲಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೋಣ. ಆದರೆ ನವಗ್ರಹ ಪ್ರಾರ್ಥನೆ, ಇಷ್ಟದೇವರ ಆರಾಧನೆ, ಇದನ್ನು ನಾವು ರಾಶಿಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಪ್ರತಿಯೊಬ್ಬರು ಸಹಿತ ತಿಳ್ಕೊಂಡು ಮಾತಾಡಬೇಕು. ಅದರ ಬಗ್ಗೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ರಾಶಿಫಲದಲ್ಲಿ ಗೊತ್ತಾಗುವಂತಹ ವಿಚಾರಗಳನ್ನು, ಒಳ್ಳೆದಿರಲಿ ಕೆಟ್ಟದ್ದಿರಲಿ, ಯಾವುದೇ ಒಂದನ್ನಾದರೂ ಸ್ವಾಗತಿಸಬೇಕಾದ ಧರ್ಮ. ಇವತ್ತು ಕೆಟ್ಟದ್ದಿದೆ ಅಂತ ಹೇಳಿ ನಾವು ದೂಷಣೆ ಮಾಡ್ತಕ್ಕಂಥದ್ದಲ್ಲ, ಅಥವಾ ಒಳ್ಳೆದಿದೆ ಅಂತ ಹೇಳಿ ಮನಸ್ಸನ್ನು ಹಿಗ್ಗಿಸಿ ಇನ್ನಷ್ಟು ಬೇರೆ ಥರ ನಾವು ಆಲೋಚನೆ ಮಾಡ್ತಕ್ಕಂಥದ್ದಲ್ಲ. ಒಳ್ಳೆಯದು ಕೆಟ್ಟದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಜೊತೆಗೆ ಹಗಲು ರಾತ್ರಿ ಹೇಗಿದೆಯೋ, ಕಾಲಚಕ್ರ ಹೇಗೆ ಚಕ್ರ ತಿರುಗ್ತಾ ಇದ್ದು ಚಕ್ರ ಮೇಲ್ಭಾಗದಲ್ಲಿರ್ತಕ್ಕಂಥ ಮುಳ್ಳು ಪುನಃ ತಳಭಾಗಕ್ಕೆ ಬಂದು ತಳಗಿಂದ ಮೇಲೆ ಹೇಗೆ ಹತ್ತತ್ತೋ ಅದೇ ಪ್ರಕಾರವಾದಂತಹ ಅನುಷ್ಠಾನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಆದರೆ ಯಾವುದೇ ಒಂದು ವಿಚಾರವನ್ನಾದರೂ ಸಹಿತ ಗೋಚರ ಆದಾಗ, ಅಂದರೆ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ, ಇವತ್ತಿನ ದಿನಚರಿ ಏನಿರಬಹುದು, ಇವತ್ತಿನ ದಿನಚರಿಯಲ್ಲಿ ಏನೆಲ್ಲ ಲಾಭ ನಷ್ಟಗಳಿರಬಹುದು, ಇಂತಹ ವಿಚಾರಗಳ ಬಗ್ಗೆ ವಿಚಾರಧಾರೆಯನ್ನು ತಿಳ್ಕೊಂಡಾದ ನಂತರ ಸಾಧ್ಯವಾದಷ್ಟು ನಮ್ಮ ಜೀವನವನ್ನು ಅದರಡಿ ನಡ್ಕೊಂಡು ಹೋಗ್ತಕ್ಕಂಥದ್ದು, ಆ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ಪ್ರಕಾರ ನಡೆದು ಹೋದರೆ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಬರ್ತಕ್ಕಂತಹ ಅವಘಡಗಳನ್ನು, ಆಗ್ತಕ್ಕಂಥ ಗಂಡಾಂತರದ ಸನ್ನಿವೇಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಎಚ್ಚೆತ್ತುಕೊಂಡು ನಾವು ದೂರ ಸರಿಸ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕೆ ನಾವು ದಿನ ಭವಿಷ್ಯವನ್ನು ನೋಡ್ತಕ್ಕಂಥದ್ದು. ಅಂತಹ ದಿನ ಭವಿಷ್ಯದಲ್ಲಿ ರಾಶಿಗಳಲ್ಲಿ ಮೊದಲನೇ ರಾಶಿ ಆದಂತಹದ್ದು ಮೇಷರಾಶಿಯ ಭವಿಷ್ಯತ್ತು ಹೇಗಿದೆ ಬನ್ನಿ ನೋಡೋಣ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ.
ಮನಸ್ಥಿತಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ರೀತಿ ಚಂಚಲತೆ ಇದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತುಂಬ ಕನ್ಫ್ಯೂಷನಲ್ಲಿದ್ದೀರಿ. ಬೆಳಗ್ಗೆ ಎಲ್ಲೋ ಹೊರಡಬೇಕು ಅಂದ್ಕೊಳ್ತೀರಿ, ಹೊರಡಬೇಕು ಅಂದ್ಕೊಂಡು ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೊಳ್ತೀರಿ, ಅದಕ್ಕೆ ಬೇಕಾದಂಥ ಮೌಲ್ಯ ಜೋಬಿಗೆ ಇಟ್ಕೊಳ್ತೀರಿ, ಜೊತೆಗೆ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ತೀರಿ, ಪುನಃ ನೀವು ಹೊರಡಬೇಕಾದ ಸ್ಥಳ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೊರಡ್ತೀರಿ. ಒಟ್ಟಾರೆ ಇವತ್ತೊಂದು ದಿವಸ ಕನ್ಫ್ಯೂಷನಲ್ಲಿದ್ದೀರಿ. ಹಾಗೆ ಮೇಷರಾಶಿಯವರು ಮನೆಯಲ್ಲಿ ಆಗಿರತಕ್ಕಂತಹ ಪದಾರ್ಥಗಳನ್ನು ಆಯಾ ಸಮಯಕ್ಕೆ ಭಗವಂತ ಏನು ಕೊಟ್ಟಿದ್ದನೋ ಅದರಲ್ಲಿ ಮನೆಯಲ್ಲಿ ಏನು ಪ್ರಸಾದ ಆಗಿರುತ್ತೋ, ಬೆಳಗಿನ ಟಿಫನ್ ಏನಿದೆಯೋ ಅದನ್ನು ಬಿಟ್ಟು ಮತ್ತೊಂದು ಕಡೆ ಟಿಫನ್ಗೆ ಹೊರಡ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಅವ್ರು ಹೇಳ್ತಕ್ಕಂಥ ಮಾತುಗಳನ್ನು ಸ್ವಲ್ಪವೂ ಸಹಿತ ಕಿವಿಯಲ್ಲಿ ಆಲಿಸ್ದಿರ ನಿಮ್ಮಷ್ಟಕ್ಕೆ ನೀವು ನಡೀತೀರಿ. ಏನೇ ಆದರೂ ಬಹಳಷ್ಟು ಕನ್ಫ್ಯೂಷನ್. ಇದೆಲ್ಲ ಸಮಸ್ಯೆಗಳನ್ನು ಬೆಳಗಿನ ಪ್ರಾರಂಭದಲ್ಲೇ ನೀವು ನೋಡಿದಾಗ ಇನ್ನು ಸಂಜೆವರೆಗೂ ನಮ್ಮ ಭವಿಷ್ಯತ್ ಹೇಗಿರ್ಬೋದಪ್ಪ ಅನ್ನೋದರ ಆಲೋಚನೆಯನ್ನು ಈಗಲೇ ನೀವು ಮಾಡಬೇಕು. ಜೊತೆಗೆ ಇವತ್ತು ಸಂಜೆ 4 ಗಂಟೆ ನಂತರ 4ರಿಂದ 6 ತನಕ ನೀವು ಮಾಡದಿರತಕ್ಕಂತಹ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದ ಪ್ರಸಂಗ ಎದುರಾದಿತ್ತು. ಸ್ವಲ್ಪ ಜೋಪಾನ. ಏನೇ ಆದರೂ ಮಧ್ಯಾಹ್ನ 12 ಗಂಟೆ ಅಂದರೆ ಮಾಧ್ಯಾಹ್ನಿಕ ಪ್ರಸಾದವನ್ನು ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರಿಗೆ ಏನಾರು ಒಂದಿಷ್ಟು ಅನ್ನದಾನವನ್ನು, ಏನಾರು ಒಂದು ಪದಾರ್ಥವನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅಥವಾ ಪಶು ಪಕ್ಷಿಗಳಿಗೆ ಒಂದಿಷ್ಟು ಅನ್ನವನ್ನು ಹಾಕ್ತಕ್ಕಂಥದ್ದು, ಪ್ರಾಣಿಗಳಿಗೆ ಒಂದಿಷ್ಟು ಅನ್ನವನ್ನು ಹಾಕ್ತಕ್ಕಂಥದ್ದು, ಇಂತಹದ್ದನ್ನು ಮಾಡಿದಾಗ ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬಹುದು, ನೆಮ್ಮದಿ ನೋಡಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮಾಡ್ತಕ್ಕಂತಹ ವೃತ್ತಿ ಧರ್ಮವನ್ನು ಸಾಕಷ್ಟು ಅಭಿವೃದ್ಧಿಯತ್ತ ನಡೆಸ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯ ಇರ್ಬೋದು, ಸಣ್ಣ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಆದರೆ ಲಾಭ ಮಾತ್ರ ಅಧಿಕವಾಗಿ ನೋಡ್ತೀರಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮನ್ನು ಆಧರಿಸ್ತಕ್ಕಂಥವ್ರು, ನಿಮ್ಮನ್ನು ಪೂಜಿಸ್ತಕ್ಕಂಥವ್ರು, ನಿಮ್ಮನ್ನು ಪ್ರೀತಿಸ್ತಕ್ಕಂಥವ್ರು, ನೀವು ಮಾಡ್ತಕ್ಕಂಥ ಕೆಲಸವನ್ನು ಗೌರವಿಸ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿ ಇರ್ತಾರೆ. ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಚೆನ್ನಾಗಿರಬಹುದು. ಆದರೆ ನಿಮ್ಮೊಳಗೆ ಇರತಕ್ಕಂತಹ ಕನ್ಫ್ಯೂಷನ್, ಆಯಾ ಕಾಲಕ್ಕಾಗುವಂತಹ ಮನಸ್ಸು ಚಂಚಲತೆ, ಇದರಿಂದ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಸುಸ್ತಾಗ್ತೀರಿ, ಇಲ್ಲದ ಸಮಸ್ಯೆಯನ್ನು ತಂದೊಡ್ಕೊಳ್ತೀರಿ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೋ ಒಂದು ಶಕ್ತಿ ದೇವಸ್ಥಾನಕ್ಕೆ, ದೇವಿ ಆಲಯಕ್ಕೆ ಹೋಗಿ ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ಒಂದಿಷ್ಟು ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ಬರೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದುರ್ಗೇ ದೇವಿ ಆಗಲಿ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕಾಗಲಿ ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಕರ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಂತೂ ಒಂದು ಹೆಜ್ಜೆ ಮುಂದೆ ಇದ್ದೀರಿ. ಇವತ್ತು ಯಾವುದೇ ಕೈಂಕರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ನೀವು ಮಾಡತಕ್ಕಂಥ ಶ್ರದ್ಧಾಭಕ್ತಿಯಾಗಿ ಏನು ಕೆಲಸಗಳನ್ನು ಕೈಗೆತ್ಕೊಳ್ತೀರೋ ಅಷ್ಟೂ ಲಾಭವನ್ನೇ ಕಾಣ್ತೀರಿ. ಅದರಿಂದ ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡಿ ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ಬರೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಾಗುವಂತಹ ಸಣ್ಣದಾದಂತಹ ಸಮಸ್ಯೆಗಳು ಬೃಹದಾಕಾರವಾಗಿ ಆಗ್ತಾ ಇದೆಯೋ, ಈ ಸಮಸ್ಯೆಯಿಂದ ನಾನು ಹೊರ ಬರಲಿಕ್ಕಾಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಆಲೋಚನೆಗಳಿದೆ. ಯಾಕೆಂದರೆ ಮಿಥುನ ರಾಶಿಯವರಿಗೆ ತುಂಬ ದಿವಸಗಳಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಬೆನ್ನಿಗೆ ಸಂಬಂಧಪಟ್ಟಂಥದ್ದು, ಸರಿಯಾಗಿ ಡೈಜೆಷನ್ ಆಗದೇ ಇರತಕ್ಕಂಥದ್ದು, ಅಥವಾ ನಿಮ್ಮ ಬಲಗಡೆ ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುವಂಥದ್ದು, ಇಂತಹ ಸಮಸ್ಯೆಗಳನ್ನು ಎದುರು ನೋಡ್ತಾ ಇದ್ದೀರಿ. ಈ ಸಮಸ್ಯೆಗಳಾಗ್ತಾ ಇರೋದ್ರಿಂದ ಇದು ಒಂದಕ್ಕೊಂದು ಹೋಗಿ ಇನ್ನೇನೋ ಒಂದು ಸಮಸ್ಯೆ ಆಗುತ್ತೇನೋ ಅಥವಾ ಇನ್ಯಾವುದೋ ಒಂದು ದೊಡ್ಡ ಸಮಸ್ಯೆಗಳು ನಮ್ಮನ್ನು ಬೆನ್ನು ಹತ್ತುತ್ತೇನೋ ಅನ್ನೋ ಪ್ರಕಾರ ನಿಮ್ಮ ಮನಸ್ಥಿತಿ ಆಗ್ತಾ ಇರುತ್ತೆ. ಆದರೆ ಮಿಥುನ ರಾಶಿಯವರಲ್ಲಿರ್ತಕ್ಕಂಥವ್ರು ಸ್ವಲ್ಪ ದುಡುಕು ಸ್ವಭಾವ ಜಾಸ್ತಿ. ಯಾರಾದರೂ ಏನಾದ್ರು ಹೇಳಿದ್ರೆ ಅವ್ರಿನ್ನೂ ಮಾತು ಪೂರ್ತಿ ಆಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿರ್ತೀರಿ. ಮನೇಲಿ ಯಾವುದೋ ಒಂದು ವಸ್ತು ಇರುತ್ತೆ, ಮನೇಲಿ ಹಿರಿಯರು ಹೇಳ್ತಾರೆ ಆ ವಸ್ತುನ ಅಲ್ಲಿಂದ ಇಲ್ಲಿ ತೊಗೊಂಡು ಬಾ ಅನ್ನೋದಕ್ಕಿಂತ ಮುಂಚಿತವಾಗಿ ಅದಾಗಲೇ ತಂದು ಇಟ್ಬಿಡ್ಬೇಕು ಅನ್ನೋ ಒಂದು ಆತುರದಲ್ಲಿ ಹೋಗಿ ಜಾರ್ ಬೀಳೋದು, ಕೈಕಾಲು ಪೆಟ್ಟು ಮಾಡ್ಕೊಳ್ಳೋವಂಥದ್ದು, ಅಥವಾ ಏನಾದ್ರು ಒಂದು ಸಣ್ಣ ಪುಟ್ಟ ಅವಘಡಗಳನ್ನು ನೋಡುವಂಥ ಪರಿಸ್ಥಿತಿ ನಿಮ್ಮ ರಾಶಿಯಲ್ಲಿದೆ. ಏನೇ ಆದರೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಜೊತೆಗೆ ತಾಮ್ರದ ತಂಬಿಗೆ ನಿಮ್ಮನೇಲಿದ್ದರೆ ತಾಮ್ರದ ತಂಬಿಗೆಯಲ್ಲಿ ಅರ್ಧ ನೀರಿಟ್ಟು ಅದರಲ್ಲಿ 1-2 ಕಾಳು ಕಡಲೆಕಾಳನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಆಗಬಹುದಾದಂಥ ದೋಷಗಳಿಂದ ಮುಕ್ತರಾಗಿ ನೆಮ್ಮದಿ ನೋಡಬಹುದು. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಸಾಧ್ಯವಾದರೆ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಕಪ್ಪು ಬಣ್ಣದ ಗೋವನ್ನು ಮುಟ್ತಾ ಇದ್ದೀವಿ, ಆ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀವಿ ಅಂಥೇಳಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆ ದೇವರ ಎದುರುಗಡೆ ನಿಂತು ಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿ ಅಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದುರ್ಗೆಯನ್ನು ಆರಾಧನೆ ಮಾಡಿ ಅಥವಾ ಗಣಪತಿ ಪ್ರಾರ್ಥನೆ ಮಾಡಿ. ಅದಕ್ಕಿಂತ ವಿಶೇಷ ಕಪ್ಪು ಬಣ್ಣದ ಗೋವನ್ನು ಎಲ್ಲನ್ನ ಕಂಡ್ರೆ ಆ ಗೋವನ್ನು ಸ್ಪರ್ಶಿಸಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ವೀಕ್ಷಕರೇ, ತಾವೆಲ್ಲರೂ ತುಂಬಾ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದೀರಾ ಗುರೂಜಿಯವರ ಹತ್ರ ಮಾತನಾಡಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ
ಕಂಡ್ಕೋಬೇಕು ಅಂತ ಅದಕ್ಕೆ ಅಂತಾನೆ ಇರುವಂತ ಒಂದು ವಿಭಾಗ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ಪ್ರಾರಂಭ ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ ಹಲೋ, ಸುಧಾ ಅಂತ ಮೇಡಮ್, ಬನಶಂಕರಿಯಿಂದ. ಸರಿ ಸುಧಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಂತ್ಕೊಂಡಿದ್ದೀರಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಯಜಮಾನ್ರಿದ್ದಾರ ಜೊತೆಲಿ? ಇಲ್ಲ, ನಾವು ಕೇಳ್ತೀವಿ ಮೇಡಮ್ ಗುರೂಜಿ ಹತ್ರ. ಸರಿಮಾ, ಮಾತನಾಡಿ. ಆದ್ರೆ ಯಾರಿಗೆ ಸಮಸ್ಯೆ ಇರುತ್ತೆ ಅವರು ಕರೆ ಮಾಡಿದಂತ ವೇಳೆ ಸೂಕ್ತವಾದ ಪರಿಹಾರ ಕೊಡಕ್ಕೆ ಸಾಧ್ಯ ಆಗುತ್ತೆ. ಪರವಾಗಿಲ್ಲಮ್ಮ, ಕರೆ ಸಿಕ್ಕಿದೆ, ಗುರುಜಿ ಹತ್ರ ಮಾತನಾಡಿ. ಆಯ್ತು ಮೇಡಮ್, ಥ್ಯಾಂಕ್ಸ್. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ದೀರಮ್ಮ? ಆಯ್ತು, ಚೆನ್ನಾಗಿದ್ದೀವಿ ಗುರುಜಿ. ನೀವ್ ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ. ಗುರುಜಿ, ಎಷ್ಟ್ ದಿನದಿಂದ ಟ್ರೈ ಮಾಡ್ತಿದ್ದ ಗುರುಜಿ, ಮಾತಾಡ್ಬೇಕು ಅಂತ ಕಾಲ್ ಕೈ ಎಲ್ಲ ನಡುಕ್ತೈತೆ ಗುರುಜಿ. ಮೊದಲಾಗಿ ನೀವು ಎಲ್ಲಿಂದ ಕರೆ ಮಾಡಿದ್ದೀರಿ? ಬನಶಂಕರಿಯಿಂದ ಕರೆ ಮಾಡಿದೀವಿ ಗುರುಜಿ. ನೋಡಿ, ಎಷ್ಟು ಅದೃಷ್ಟ ನಿಮ್ಮದು. ಇದೇ ಶನಿವಾರ, ನಾಳೆ ಶನಿವಾರ, ಬರ್ತಕ್ಕಂಥ ಶನಿವಾರ ಬನಶಂಕರಿ ಮೊನ್ನೆ ಶತಮಾನೋತ್ಸವ ಕಾರ್ಯಕ್ರಮ ಆಯ್ತಲ್ಲ, 100 ವರ್ಷಗಳು ತುಂಬಿದ ಆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಅದನ್ನ ಶನಿವಾರದ ದಿವಸ ಪ್ರಸಾರ ಆಗ್ತಾ ಇದೆ. ಗುರುಜಿ, ಅದು ಒಂಥರ ಅದೃಷ್ಟ. ನಮಸ್ಕಾರ ಮಾಡ್ಕೊಂಡಿದೀವಿ ಗುರುಜಿ. ನಿಮ್ನ ಮಾತಾಡಕ್ಕಾಗಿಲ್ಲ ಗುರುಜಿ ಅವತ್ತು. ತಾವು ಬಂದಿದ್ರ ಆ ಕಾರ್ಯಕ್ರಮಕ್ಕೆ? ಗುರುಜಿ, ನಾವ್ ದೇವಸ್ಥಾನ ಹಿಂದೆನೆ ಗುರುಜಿ ಇರೋದು. ಆಗ್ಲಿಮ್ಮ, ಹೇಳ್ತಾಯಿ. ನಮ್ಮ ಯಜಮಾನ್ರಿಗೆ ತುಂಬಾ 2 ವರ್ಷದಿಂದ ಕೆಲ್ಸ ಇಲ್ಲ ಗುರುಜಿ. ಅವ್ರಿಲ್ಲ, ದಿನ ಇರ್ತಿದ್ರು, ಇವತ್ತಿಲ್ಲ ಗುರುಜಿ. ಅದಕ್ಕೆ ಕೇಳೋಣ ಅಂತ. ಏನೋ ಮನೇಲಿ ಒಬ್ರಿಗಾಯ್ತ್ಲೆ ಒಬ್ರಿಗೆ ಹುಷಾರಿರಲ್ಲ. ನಮ್ಮ ಮಾವ ತೀರ್ಕೊಂಡ್ರು 2 ವರ್ಷದಿಂದೆ. ಅದಕ್ಕೆ ಕೇಳೋಣ ಅಂತ ಗುರುಜಿ. ಆಯ್ತಮ್ಮ, ನಿಮ್ಮ ಮನೆಯವ್ರ ಜನ್ಮ ನಕ್ಷತ್ರ ಗೊತ್ತಾ ತಾಯಿ? ಇಲ್ಲ ಗುರುಜಿ, ಅದೆಲ್ಲ ಗೊತ್ತಿಲ್ಲ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಕೇಳ್ತಾ ಇರ್ತಕ್ಕಂಥ ಈ ಪ್ರಶ್ನೆಯ ಮುಹೂರ್ತ, ಹೇಳಿ. ನಿಮ್ಮ ಮನೆಯವ್ರಿಗೆ ಕೆಲಸ ಸಿಗ್ತಿಲ್ಲ, 2 ವರ್ಷದಿಂದ ಈ ನೋವು ಅನುಭವಿಸಿದ್ದಾರೆ ಅಂತ ಹೇಳಿದ್ರಿ. ಹೌದು ಗುರುಜಿ. ಆದ್ರೆ ನೀವು ಮಾತಾಡ್ತಾ ಇರ್ತಕ್ಕಂಥ ಈ ಮುಹೂರ್ತ ಭಾಗ ನಿಜಕ್ಕೂ ಬಹಳ ವಿಶೇಷವಾಗಿದೆ. ಇನ್ನು ಬಹುಶಃ ಇನ್ನು 1.5 ಅಥವಾ 2 ತಿಂಗಳಲ್ಲಿ ಒಂದು ಒಳ್ಳೆ ಕೆಲಸವಂತೂ ಖಂಡಿತ ಅವ್ರಿಗೆ ಎದುರಾಗುತ್ತೆ. ಈಗಾಗಲೇ ಈ ಕೆಲಸ ಅವರು ಇನ್ನೊಂದು ಬೇರೊಬ್ಬರ ಹತ್ರ ಕೆಲಸಕ್ಕೆ ಹೋಗೋದಕ್ಕಿಂತ ಸ್ವಂತ ಏನಾರು ಮಾಡಬೇಕು ಅನ್ನೋ ಒಂದು ಹಂಬಲದಲ್ಲಿದ್ದಾರೆ. ಆ ಸ್ವಂತ ಏನಾರು ಮಾಡಬೇಕು ಅನ್ನೋ ಒಂದು ಹಠ, ಆ ಛಲದಿಂದ ಓಡಾಡ್ತಾ ಇರೋದ್ರಿಂದ ಬಹುಶಃ ಇನ್ನು 1.5-2 ತಿಂಗಳಲ್ಲಿ ಈ ಕೆಲಸವನ್ನ ಅವ್ರು ಕೈಗೆತ್ಕೊಳ್ತಾರೆ. ಅದೇ ನಮ್ಮ ಮಾವ ತೀರ್ಕೊಂಡಿದ್ದೇನಾದ್ರೂ ಮನೇಲಿ ಏನಾದ್ರು ಕಷ್ಟನಾ ಏನು ಅಂತ ಗೊತ್ತಿಲ್ಲ ಗುರುಜಿ ನಮ್ಗೆ. ಅವರು ಮನೇಲೆ ದಸರಾ ಹಬ್ಬ 3 ದಿನ ಐತೆ ನಂಗೆ, ನಾವೆಲ್ಲೋ ಹೋಗಿದ್ವಿ ಗುರುಜಿ. ಮನೇಲೆ ಪ್ರಾಣ ಹೋಗ್ಬಿಟ್ಟಿತ್ತು. ಅದೇನಾದ್ರೂ ದೋಷನಾ ಏನಂತ ನಮ್ಗೆ ಅವತ್ತಿಂದ ನಮ್ ಮಕ್ಳಿಗ್ ಹುಷಾರಿರಲ್ಲ, ಇಲ್ಲ ನಮ್ಗೂ ಹುಷಾರಿರಲ್ಲ. ಏನಾಗೈತಂತ ನಮ್ ಮನೆಗೆ ಕೈ ಬಾಯ ಹತ್ತುತ್ತಾ ಇಲ್ಲ ಗುರುಜಿ ನಮ್ಗೆ. ಇರ್ಲಿ, ಈ ಪ್ರಶ್ನೆಗೆ ಒಂದು ಉತ್ತರ ನೀವು ಸಮಂಜಸವಾಗಿ ತಗೊಳ್ಳೇಬೇಕು. ಯಾಕೆಂದ್ರೆ ನಿಮ್ಮಂತೆ ಸಾಕಷ್ಟು ಜನಕ್ಕೆ ಈ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಮನೆಯಲ್ಲಿ ಪ್ರಾಣ ಹೋಗೋದ್ರಿಂದ ಏನಾದ್ರೂ ತೊಂದರೆನಾ ಅಂತಕ್ಕಂಥ ನಿಮ್ಮ ಈ ಕೂಗು, ಈ ಮಾತಿದೆಯಲ್ಲ, ಇದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರಬಹುದು. ಆದ್ರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ ಕೇಳ್ತಾಯಿ. ಪ್ರಾಣ ಹೋಗ್ತಕ್ಕಂಥದ್ದು ಎಲ್ಲೆಲ್ಲಿ ಪ್ರಾಣ ಹೋಗ್ಬೇಕು ಅಂತ ಇರುತ್ತೋ, ಯಾವ ಸ್ಥಳದಲ್ಲಿ ಪ್ರಾಣ ಹೋಗ್ಬೇಕು ಅಂತ ಅದನ್ನ ಭಗವಂತ ನಿರ್ಣಯ ಪಡಿಸಿರ್ತಾನೆ. ಅದಕ್ಕಿಂತ ಹೆಚ್ಚಿನಾಗಿ ಮನೆಯಲ್ಲೇ ಪ್ರಾಣ ಹೋಗ್ಬೇಕು. ಸದ್ಯ ನಾನು ಎಷ್ಟೋ ಜನ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥವ್ರು ಇನ್ನೇನು ಕಡೆಗಾಲ ಬಂದ್ಬಿಟ್ರೆ ನನ್ನ ಮನೆ ಕರ್ಕೊಂಡೋಗ್ಬಿಡಿ ಅಂತ ಹಿರಿಯರು ಹೇಳ್ತಿರ್ತಾರೆ. ಯಾತಕ್ಕಾಗಿ ಅಂದ್ರೆ ಆ ನೆಮ್ಮದಿಯ ಸ್ಥಳ, ತಾವು ಓಡಾಡಿರ್ತಕ್ಕಂಥ ಸ್ಥಳ, ತಾವು ಕಷ್ಟ ಬಿದ್ದು ಕಟ್ಟಿರ್ತಕ್ಕಂಥ ಸ್ಥಳ, ಅಥವಾ ತನ್ನದೇ ಆದಂತಹ ಒಂದು ಪ್ರೀತಿ ವಿಶ್ವಾಸ ತುಂಬಿರ್ತಕ್ಕಂಥ ಆ ಮನೆ, ಅಲ್ಲಿ ನನ್ನ ಪ್ರಾಣ ಹೋದ್ರೆ ನಂಗೆ ತೃಪ್ತಿ ಅಂತ ಹೇಳಿ ಹಿರಿಯರು ಹೇಳ್ಕೊಳ್ತಕ್ಕಂಥದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮನೆ ಪ್ರಾಂತ್ಯದಲ್ಲಿ ಪ್ರಾಣ ಹೋಗೋದ್ರಿಂದ ತಪ್ಪ ಸರಿನಾ, ಅಥವಾ ಅದರಿಂದ ಏನಾದ್ರು ದೋಷ ಉಂಟಾಗ್ಬೋದಾ, ಈ ಒಂದು ಪ್ರಶ್ನೆಗೆ ಉತ್ತರ ನಾನು ಹೇಳ್ತಾ ಇದ್ದೀನಿ ತಾಯಿ. ಮನೆಯಲ್ಲಿ ಪ್ರಾಣ ಹೋಗಿರೋದು ಖಂಡಿತ ದೋಷ ಅಲ್ಲ, ಅಥವಾ ಅದರಿಂದ ಯಾವುದೇ ತರ ತೊಂದರೆ ತಾಪತ್ರೆ ಇಲ್ಲ. ಆ ಹಿರಿಯರ ಆಶೀರ್ವಾದ ಖಂಡಿತ ನಿಮ್ ಜೊತೆಲಿರುತ್ತೆ. ಆದ್ರೆ ನಿಮ್ಮ ಪ್ರಾರಬ್ಧ ಕರ್ಮ ನಿಮಗೆ ಇವತ್ತು ಈ ತರಹ ನೋವು ಇರಬಹುದು. ಆದ್ರೆ ಇದೇ ಜೀವನ ಪರ್ಯಂತ ಅಲ್ಲ, ಸ್ವಲ್ಪ ದಿನಗಳಲ್ಲಿ ಬದಲಾವಣೆ ಇದೆ. ಆದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ವಿನಃ ಮನೇಲಿರ್ತಕ್ಕಂಥ ಹಿರಿಯರು ಅಕಸ್ಮಾತ್ ಪ್ರಾಣ ಹೋಯ್ತು ಅಂತೇಳಿ ಅಯ್ಯೋ ನಮ್ಮ ಮಾವನವರೋ ಅಥವಾ ನಮ್ಮ ತಂದೆನೋ ಅಥವಾ ತಾಯಿನೋ ಯಾರೋ ಹೋದ್ರಪ್ಪ ಮನೇಲಿ ಪ್ರಾಣ ಬಿಟ್ರು, ನಮ್ಮ ಹಣೆ ಬರ ಹಿಂಗ್ ಕೆಟ್ಟೋಯ್ತು ಅಂತ ಹೇಳಿ ಅಂದ್ಕೊಳ್ಳೋದು ಮಹಾಪರಾಧ, ತಪ್ಪೋದು. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಚೆನ್ನಾಗಿರ್ತೀರಿ. ತಾಯಿ ಬನಶಂಕರಿನೇ ಪ್ರಾರ್ಥನೆ ಮಾಡಿ, ಅದು ಆ ತಾಯಿಯ ದೇವಸ್ಥಾನದ ಹಿಂಭಾಗ, ತಾಯಿಯ ಗರ್ಭಗುಡಿಯ ಹಿಂಭಾಗದಲ್ಲಿ ತಾವಿದ್ದೀರಿ ಅಂದ್ರೆ ನಿಜಕ್ಕೂ ನಿಮ್ದು ಎಷ್ಟು ಜನ್ಮದ ಪುಣ್ಯವೋ. ಪ್ರತಿದಿನ ದೇವಿನ ದರ್ಶನ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ದೇವಸ್ಥಾನದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ವಿಮಾನ ಗೋಪುರವನ್ನು ದರ್ಶನ ಮಾಡ್ತಕ್ಕಂಥದ್ದು ಸಹಿತ ಬಹಳ ವಿಶೇಷವೇ ಸರಿ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಸುಧಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ನಮಸ್ತೆ.
ಕರೆ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ ಗುರೂಜಿ. ಈಗ ಸುಧಾ ಅವರ ಜೊತೆ ಮಾತನಾಡಬೇಕಾದ್ರೆ ಮನೆಯಲ್ಲಿ ಹಿರಿಯರು ಸಾವು ಮತ್ತು ಪ್ರಾಣ ಬಿಡೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಗುರೂಜಿ. ಜೊತೆಗೆ ಸುಧಾ ಅವರ ಸಮಸ್ಯೆನ ಗಮನಿಸೋದಾದ್ರೆ ಅದೊಂದು ಕಾಕತಾಳೀಯ ಅಂತ ಅನ್ಸಲ್ವಾ ಗುರೂಜಿ? ಯಾಕಂದ್ರೆ ಅವರ ಮಾವ ಹೋದ್ಮೇಲೆ ಮನೇಲಿ ಎಲ್ಲರೂ ಹುಷಾರ್ ತಪ್ಪಿರೋದು, ಅದೊಂದು ಕೋಇನ್ಸಿಡೆನ್ಸ್ ಅಂತ ಅನ್ಸಲ್ವಾ? ಇಲ್ಲಮ್ಮ, ಅದೇನಾಗತ್ತೆ, ಇಲ್ಲಿ ಸುಧಾ ಅವ್ರು ಹೇಳಿದ್ರು ಮಕ್ಕಳ ಮೊಮ್ಮಕ್ಕಳ ಅಥವಾ ಮನೇಲಿರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಬಹಳ ಹದಗೆಡ್ತಾ ಇದೆ, ಒಬ್ಬರು ತಪ್ಪ ಒಬ್ಬರು ಮಲಗ್ತಿದ್ದಾರೆ ಅಂತ ಬರೀ ಒಂದು ಸಮಸ್ಯೆ ಹೇಳಿದ್ರು. ಮಾವ ಹೋದಾದ ನಂತರ ಮನೇಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಯಾಕೆ ಹೇಳ್ತಾ ಇಲ್ಲ? ಮನೇಲಿ ಒಳ್ಳೇದು ಕೆಟ್ಟದರ ಬಗ್ಗೆ ಎರಡೂ ಮಾತಾಡಬೇಕು. ಬರೀ ಕೆಟ್ಟದನ್ನ ಮಾತ್ರ ನಾವು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ, ಪರಿಗಣನೆಗೆ ತಗೊಂಡಿದ್ದಾರೆ. ಆದ್ರೆ ಒಳ್ಳೇದು ಅಂತಾನೂ ಸ್ವಲ್ಪ ಆಗಿರುತ್ತಲ್ಲ, ಒಳ್ಳೇದಾಗಿರುತ್ತೆ. ಭಗವಂತ ಅವ್ರಿಗೆ ಯಥೇಚ್ಛವಾದಂಥ ಬೇಕಾದಂತಹ ವಸ್ತ್ರಗಳ ಬಗ್ಗೆ ಪರ್ಚೇಸ್ ಮಾಡಿರ್ತಾರೆ, ಅಥವಾ ಒಳ್ಳೆ ಪದಾರ್ಥಗಳನ್ನು ಊಟ ಮಾಡಿರ್ತಾರೆ, ಆ ಪ್ರೀತಿಯಾದಂತಹ ಕ್ಷಣಗಳನ್ನು ಕಾಲ ಕಳೆದಿರ್ತಾರೆ. ಇದೆಲ್ಲವನ್ನೂ ತಗೊಳ್ಬೇಕು ನಾವು. ಬರೀ ಆರೋಗ್ಯ ಸರಿ ಇಲ್ಲ ಅಂದ್ರೆ ಆರೋಗ್ಯ ಬಹುಶಃ ಇವತ್ತಿನ ಕಾಲಧರ್ಮ, ನಾವಿರ್ತಕ್ಕಂಥ ಪರಿಸರ, ಅಲ್ಲಿ ಶುದ್ಧಿ ಇಲ್ದಿರತಕ್ಕಂಥದ್ದು, ಅಥವಾ ಆ ಒಂದು ಪ್ರಕೃತಿಯಲ್ಲಿ ಆದಂತಹದ್ದು, ಎಲ್ಲೋ ಏನೋ ಈ ಮಕ್ಕಳು ಬಿಸಿಲಲ್ಲಿ ಓಡಾಡ್ತಾ ಇರ್ತವೆ, ಅದಕ್ಕೆ ಏನೋ ಒಂದು ಸಮಸ್ಯೆ ಆಗಿರಬಹುದು, ಅಥವಾ ಆ ಪರಿಸರದಲ್ಲಿ ಶುದ್ಧಿ ಇಲ್ದಿದ್ರು ಅಲ್ಲೇನೋ ಒಂದು ರೋಗ ರುಜಿನಗಳು ಬರಬಹುದು. ಇದೆಲ್ಲವೂ ನಾವು ಯೋಚನೆ ಮಾಡಬೇಕಾದ್ರೆ, ಮನೆಯಲ್ಲಿ ಹಿರಿಯರು ಪ್ರಾಣ ತಗೋದ್ರೆ, ಮನೆಯಲ್ಲೇ ಪ್ರಾಣ ಹೋದಂತ ಹಿರಿಯರ ಒಂದು ಇದರಿಂದ ಯಾವತ್ತೂ ಯಾವ ದೋಷಗಳು ಬರ್ತಕ್ಕಂಥದ್ದಲ್ಲ. ಅದರಲ್ಲೂ ಕೆಲವು ಅಗ್ನಿ ನಕ್ಷತ್ರಗಳು ಅಂತಿದೆ, ಅಂತಹ ನಕ್ಷತ್ರಗಳಲ್ಲಿ ಪ್ರಾಣ ಹೋದ್ರೆ ಮಾತ್ರ ಅಂತಹವ್ರನ್ನ ಆಗ ಮನೆ 3 ತಿಂಗಳು 6 ತಿಂಗಳು 9 ತಿಂಗಳು ಅಥವಾ 1 ವರ್ಷ ಮನೆ ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಆದರೂ ಅಂತಹ ಸನ್ನಿವೇಶ ಬಂದರೂ ಸಹಿತ ಎಷ್ಟೋ ಜನ ತಿಳಿದಿರ್ತಕ್ಕಂಥವ್ರು ಮನೆಯಿಂದ ಹೊರಗಡೆ ಮಲಗಿಸಿ ಅಂತ ಮನೆ ಒಳಗೆ ಮಲಗೋದು ಇಲ್ಲ. ಒಂದು ವಯಸ್ಸಾದಂತಹ ಒಂದು ಹಂತಕ್ಕೆ ಬಂದಂಥವ್ರು ಅವ್ರಿಗೇ ಗೊತ್ತಿಲ್ಲದಂತಹ ಕೆಲವು ಅಗೋಚರ ಶಕ್ತಿಗಳು ಅವರನ್ನು ಕೆಲಸ ಮಾಡ್ತಿರುತ್ತೆ. ಕೆಲವರು ನೀವು ನೋಡಬಹುದು, ಮನೆಯಲ್ಲಿ ಹಿರಿಯರು ಪ್ರಾಣ ಹೋಗೋದಕ್ಕೆ ಮುಂಚಿತವಾಗಿ ನಾನು ಬರ್ತಿದ್ದಾನೆ, ನಾನು ಕರಿತಿದ್ದಾನೆ, ನಾನು ಹೊರಡ್ತೀನಿ, ಇನ್ನು ಅರ್ಧ ಗಂಟೆ ಹೊರಡ್ತೀನಿ, ಅಥವಾ 2 ದಿವಸಕ್ಕೆ ಹೊರಟೋಗ್ತೀನಿ, ನಾನು ಸಾಯ್ತೀನಿ, 2 ದಿವಸಕ್ಕೆ ಸತ್ತೋಗ್ತೀನಿ, ಈ ಪ್ರಕಾರವಾದಂತಹ ಮಾತುಗಳು ಅವ್ರಿಗೆ ಗೊತ್ತಿಲ್ಲದಿರ, ಅವ್ರಿಗೆ ಅರಿವಿಲ್ದಿರ ಮಾತಾಡ್ತಾ ಇರ್ತಾರೆ. ಎಲ್ಲೋ ಆಕಾಶ ನೋಡೋದು, ಗೋಡೆ ನೋಡೋದು, ಅಥವಾ ಯಾವುದೋ ಒಂದು ಮೂಲೆ ನೋಡೋದು, ಅಲ್ಲಿಂದ ಯಾರೋ ಕರೀತಿದ್ದಾರೆ ಅನ್ನೋದು. ಆ ಹಿಂದೆ ಅಂದರೆ ಯಾರು ಇವತ್ತಿನ ದಿವಸ ಆ ಥರ ಮಾತಾಡ್ತಿದ್ದಾರೆ ಅವ್ರ ಹಿಂದೆ ಅವ್ರ ತಂದೆ ತಾಯಿನೋ ಅಥವಾ ಅವ್ರ ಮನೆಯಲ್ಲಿ ಯಾರು ಹಿರಿಯರು ಹೋಗಿರ್ತಾರೋ ಅಂತ ಅವ್ರ ಹೆಸರುಗಳನ್ನೆಲ್ಲ ಇವರು ಈಗ ಮರಕಳಿಸ್ತಾ ಇರ್ತಾರೆ. ಇದನ್ನು ತಾವೆಲ್ಲರೂ ನೋಡಿದ್ದೀರಿ, ಕೇಳಿದ್ದೀರಿ, ಸಾಕಷ್ಟು ಮನೆಗಳಲ್ಲಿ ಇವೆಲ್ಲ ನಡೆದಿದೆ ಸಹಿತ. ಇನ್ನೂ ಕೆಲವು ಪುಣ್ಯಾತ್ಮರು ಇರ್ತಾರೆ, ನಾನು ಇಷ್ಟೊತ್ತಿಗೆ ಸಾಯ್ತೀನಿ, ಇಂಥ ಕಡೆನೇ ಸಾಯ್ತೀನಿ, ನನ್ನ ಫಸ್ಟ್ ಮನೆಯಿಂದ ಆಚೆ ತಗೊಂಡೋಗಿ ಅಕಸ್ಮಾತ್ ಅವತ್ತು ನಕ್ಷತ್ರಗಳು ಸರಿ ಇಲ್ಲ ಅಂದ್ರೆ, ನಕ್ಷತ್ರಗಳು ಸರಿ ಇಲ್ಲ ಅಂದ್ರೆ ಮನೆಯಿಂದ ಆಚೆ ಕಡೆ ತುಳಸಿ ಗಿಡದ ಹತ್ರ ತಗೊಂಡೋಗಿ ಆಚೆ ಕಡೆ ವರಂಡದಲ್ಲಿ ಕರ್ಕೊಂಡೋಗಿ, ನಾನು ನಿಮ್ಮ ಮನೆ ಒಳಗಡೆ ಸಾಯೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನನ್ನಿಂದ ಸಿಗುತ್ತೆ, ಬಂದ್ಬಿಡುತ್ತದ ಆ ಸನ್ನಿವೇಶಕ್ಕೆ. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಅತೀತವಾದಂತಹ ಅತೀಂದ್ರ ಜ್ಞಾನಿಗಳಿದೆ. ಆ ಜ್ಞಾನದಿಂದಲೇ, ಆ ಜ್ಞಾನಚಕ್ಷುವಿನಿಂದಲೇ ಇಷ್ಟೆಲ್ಲ ಸಾಧ್ಯ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪೂರ್ಣಿಮಾ ಅಂತ. ಪೂರ್ಣಿಮಾ ಅವ್ರು ಎಲ್ಲಿಂದ ಕರೆ ಮಾಡಿದಿರಾ? ರಾಮನಗರದಿಂದ ಮೇಡಮ್. ರಾಮನಗರದಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಮೇಡಮ್. ಗುರುಜಿ ಇದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಂದು BAD-MA ಆಗಿದೆ ಗುರುಜಿ. ನನ್ನ ಮುಂದಿನ ಭವಿಷ್ಯ ಏನು, ಹಾಗೇನೆ ನನ್ನ ಮದ್ವೆ ಬಗ್ಗೆ ತಿಳ್ಕೊಬೇಕಾಯ್ತು ಗುರುಜಿ. ಮದ್ವೆನೇ ತುಂಬಾ ಲೇಟ್ ಆಗ್ತಿದೆ, ಅದಕ್ಕೆ ಗುರುಜಿ ಸ್ವಲ್ಪ ತಿಳ್ಕೊಬೇಕಾಯ್ತು. ಈಗ ಫಸ್ಟ್ ಉದ್ಯೋಗ ಬೇಕಾ ಮದ್ವೆ ಬೇಕಾ? ಗುರುಜಿ ಮದ್ವೆ ಬಗ್ಗೆ ಹಳ್ಳಿಗಳ ಕಡೆ ತುಂಬಾನೇ ಹೇಳ್ಸ್ ಮಾತಾಡ್ತಾರೆ ಗುರುಜಿ. ಮೊದ್ಲು ಮದ್ವೆ ಆಗ್ಬೇಕು, ಅದಕ್ಕೆ ನನ್ನ ಮದ್ವೆ ಯಾವಾಗ ಆಗುತ್ತೆ ಏನಂತ ತಿಳ್ಕೊಬೇಕಾಯ್ತು ಗುರುಜಿ. ತುಂಬಾ ಈಗಲೇ ಲೇಟ್ ಆಗ್ತಿದೆ. ಹಳ್ಳಿಗಳ ಕಡೆ ಅಂತ ತುಂಬಾನೇ ಹೇಳ್ಸ್ ಮಾತಾಡ್ತಾರೆ ಗುರುಜಿ, ಮದ್ವೆ ಆಗಿಲ್ಲ ಇನ್ನು ಅಂತ, ಅದಕ್ಕೆ ಗುರುಜಿ. ಸಾಮಾನ್ಯ ಹಳ್ಳಿಗಳ ಕಡೆ ಏನಪ್ಪಾ ಅಂದ್ರೆ 20, 21, 18 ವರ್ಷಕ್ಕೆ ಮಾಡ್ಬಿಡ್ತಾರೆ ಗುರುಜಿ. ಹಳ್ಳಿಗಳ ಕಡೆ ಅದಕ್ಕೆ ಗುರುಜಿ ನಾನು ಓದ್ಬೇಕು ಅಂತ ಹಠ ಹಿಡ್ದು ಅವಾಗಿಂದನು ಓದ್ಕೊಂಡು ಸುಮ್ನೆ ಆಗ್ಬಿಟ್ಟೆ ಗುರುಜಿ. ಈಗ ಸುಮ್ನೆ ಹೇಳ್ಸ್ ಮಾತಾಡ್ತಾರೆ, ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಗುರುಜಿ. ಏನು ಚಿಂತೆ ಮಾಡ್ಬೇಡಮ್ಮ. ನೋಡಮ್ಮ, ಆಡೋ ಇಬ್ಬರು 3 ಜನ ಮಾತಾಡ್ತಾರೆ ಅಂತ ಅದಕ್ಕೆ ನಿನ್ ಮನಸ್ಸು ನೋವು ಮಾಡ್ಕೋಬಾರ್ದು. ಯಾಕಂದ್ರೆ ನೀನ್ ಸಾಧನೆ ಮಾಡಿದ್ಯಾ, ನೀನ್ ಆ ವಿದ್ವತ್ತನ್ನ ಸಂಪಾದನೆ ಮಾಡಿದ್ಯಾ. ಆ ವಿದ್ಯೆ ನೀನ್ ಸಂಪಾದನೆ ಮಾಡ್ಬೇಕಾದ್ರೆ ಅಪ್ಪ ಮನೆಯಲ್ಲಿ ಇದ್ದೇ ಮಾಡ್ಬೇಕು. ನಿನ್ ಗಂಡನ ಮನೆಗೆ ಹೋಗಿ ಅಲ್ಲಿ ಮಕ್ಕಳು ಮರಿ ಸಂಸಾರ ನೋಡ್ಕೊಂಡು ಓದ್ಲಿಕ್ಕಾಗತ್ತಾ? ಇಲ್ಲ ಗುರುಜಿ. ಆದ್ರೆ ಹಳ್ಳಿ ಯಾರು ಓದಿಸಕ್ ಹೋಗಲ್ಲ ಗುರುಜಿ, ಅಷ್ಟಾಗಿ ಮದ್ವೆ ಅಂತ ಮಾಡ್ಬಿಡ್ತಾರೆ. ಅದೀಗ ಮದ್ವೆ ಆಗಿಲ್ಲ ಅಂದ್ರೆ ತುಂಬಾ ಹೇಳ್ಸ್ ಮಾತಾಡ್ತಾರೆ, ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಗುರುಜಿ. ನೋಡು ಮಗು, ಒಂದು ಬೇಕು ಅಂದ್ರೆ ಒಂದು ಕಳ್ಕೊಳ್ಬೇಕು ನಾವು. ಆದ್ರೆ ನೀನ್ ಸಂಪಾದನೆ ಮಾಡಿರ್ತಕ್ಕಂಥದ್ದು ಏನೋ 2 ಜೊತೆ ಬಟ್ಟೆನೋ ಅಥವಾ ಒಂದಿಷ್ಟು ಹಣವೋ ಅಲ್ಲ, ಅತೀತವಾದಂತ ವಿಶೇಷವಾದಂತ ಜ್ಞಾನ ಸಂಪಾದನೆ ಮಾಡಿದ್ಯಾ. ಇವತ್ತಿನ ದಿವಸ 10 ಜನ ಯಾರು ನಿನ್ ತೆಗಳಿ ಮಾತಾಡ್ತಾರೋ ಅವರು ಸಹಿತ ಕೆಲವು ಸಮಸ್ಯೆಗಳನ್ನ ಮುಂದಿಟ್ಕೊಂಡು ನಿನ್ ಮುಂದೆ ಬರ್ತಾರೆ. ಇದಕ್ಕೆ ಪರಿಹಾರ ಏನು, ಅಥವಾ ಇದನ್ನ ಏನ್ ಮಾಡ್ಬೇಕು, ಅಥವಾ ಇದನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅಂತ ಒಂದು ಅಪ್ಲಿಕೇಶನ್ ಫಾರಂ ನಿನ್ ಮುಂದೆ ತಂದಿಡ್ತಾರೆ ಅಲ್ವಾ ತಾಯಿ? ನೀನು ಜ್ಞಾನವಂತ ಇದೆಯಾ, ಒಳ್ಳೆ ವಿದ್ಯೆಯನ್ನು ಸಂಪಾದನೆ ಮಾಡಿದ್ಯಾ. ಆದ್ರೆ ಎಲ್ಲವಿಲ್ಲದ ನಾಲ್ಗೆ, ಅವರು ಬಾಯಲ್ಲಿ ಬಾಯಿ ರುಚಿ, ನಾಲ್ಗೆ ರುಚಿ ಕಂಡುಕೊಳ್ಳೋದಕ್ಕೆ ಯಾರನ್ನಾರು ಒಬ್ಬರನ್ನ ಹಿಂಸೆ ಪಡಿಸಿ ಮಾತಾಡ್ತಾ ಇರ್ತಾರೆ.
ಹ್ಮ್ ಗುರುಜಿ. ಅದು ಕೆಲವರು ಹುಟ್ಟುಗುಣ. ಅದು ಹ್ಮ್ ಕೆಲವರಿಗೆ ಹುಟ್ಟುಗುಣ ಏನು ಗೊತ್ತಮ್ಮ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಇರುತ್ತೆ. ಹ್ಮ್ ಗುರುಜಿ. ಅವ್ರ ಮನೆಯಲ್ಲಿ ಅವ್ರ ಊಟದಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ರು ಪಕ್ಕದವ್ರು ಊಟ ಮಾಡುವಾಗ ಅಲ್ಲಿ ನೊಣ ಓಡಾಡ್ತಿದ್ರೆ ಯೋಚನೆ ಮಾಡ್ತಾರೆ. ಹ್ಮ್ ಗುರುಜಿ. ಇಲ್ಲಿ ಸತ್ತು ಬಿದ್ದಿರತಕ್ಕಂತ ಹೆಗ್ಗಣದ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಪಕ್ಕದಲ್ಲೇ ಮುಂದೆ ಓಡಾಡ್ತಕ್ಕಂತ ನೊಣದ ಬಗ್ಗೆ ಚಿಂತನೆ, ಅದು ಹಾರಾಡ್ತಾ ಇರುತ್ತೆ, ಅದ್ರ ಬಗ್ಗೆ ಚಿಂತನೆ ಅವರಿಗೆ. ಹ್ಮ್ ಗುರುಜಿ. ಅಂತಹ ಪುಣ್ಯಾತ್ಮರ ಮಧ್ಯದಲ್ಲಿ ನಾವಿದ್ದಾಗ ಎಷ್ಟು ಬೇಕೋ ಅಷ್ಟೇ ತಲೆ ಕೆಡಿಸ್ಕೋಬೇಕು. ಆದ್ರೆ ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರವಾಗಿ ವಿವಾಹವಾಗ್ತಕ್ಕಂಥ ಯೋಗ ಫಲ ಅತಿ ಶೀಘ್ರದಲ್ಲಿದೆ. ನೀನು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡು. ಈ 3 ತಿಂಗಳಲ್ಲಂತೂ ಒಳ್ಳೆ ಅನುಕೂಲ ಇದೆ. ನೀನು ಖಂಡಿತ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ನಿನ್ನ ಸ್ವರತರಂಗದಲ್ಲಿ ಬುಧ ಚೆನ್ನಾಗಿದ್ದಾನೆ. ನೀನು ಮಾಡಬೇಕಾದಂತಹ ಅನುಷ್ಠಾನ, ಎಲ್ಲಿ ನೀವು ವಾಸ ಮಾಡ್ತಿದ್ದೀರೋ ಅದೇ ಸ್ಥಳದ ಸುತ್ತಮುತ್ತ ಯಾವ್ದಾದ್ರು ಒಂದು ಗ್ರಾಮ ದೇವತೆಗೆ 4 ಅಥವಾ 6 ಮಂಗಳವಾರ 6 ಮಂಗಳವಾರ ಹೋಗಿ ತೆಂಬೆಟ್ಟಿನಿಂದ ಆರತಿ ಮಾಡಿ ಬಾ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಪೂರ್ಣಿಮಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತಷ್ಟು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗೀತಾ ಅಂತ, ಗೋವಾದಿಂದ. ಗೋವಾದಿಂದ ಕರೆ ಮಾಡ್ತಿದ್ದೀರಮ್ಮ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನನ್ನ ರಾಶಿ ಮತ್ತು ನಕ್ಷತ್ರದ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಪೂರ್ತಿ ಹುಟ್ಟೆಸರು ಹೇಳಮ್ಮ. ನಿಮ್ಮ ಹುಟ್ಟೆಸರು ಹೇಳಿ. ಗೀತಾ ಅಂತ. ಧನಿಷ್ಠ ನಕ್ಷತ್ರ, ಕುಂಭರಾಶಿ ನಿಮ್ದು. ಗರಿಷ್ಠ ನಕ್ಷತ್ರ, ಕುಂಭರಾಶಿ. ಗೀತಾ ಅಂದ್ರೆ ಗಾಗಿ ಗೂಗೆ, ಇದು ಧನಿಷ್ಠ ನಕ್ಷತ್ರಕ್ಕೆ ಬರುತ್ತೆ. ಅದೇ ಮತ್ತೆ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಈಗ ಪ್ರಸ್ತುತ ನಿಮ್ಮ ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ಅದೇ ಪ್ರೆಗ್ನೆಂಟ್ ಇದೆ ಈಗ 7 ತಿಂಗಳ. ಅದೇ ಡಿಲಿವರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದ ಅಂತ ಕೇಳ್ಬೇಕು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಂಥ ಸಮಯದಲ್ಲಿ ಇದು ಯಾವುದೂ ನೀನ್ ತಲೆಗೆ ಹಾಕೋಬಾರ್ದು ತಾಯಿ. ನೆಮ್ಮದಿಯಾಗಿ 2 ಹೊತ್ತು ಲಕ್ಷಣ ಊಟ ಮಾಡಬೇಕು. ನಿನ್ನ ಪರಿಸರದಲ್ಲಿ ಆದಷ್ಟು ನಗನಗ್ತಾ ಕಾಲ ಕಳಿಬೇಕು. ಬಂದಂತ ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಸಮಸ್ಯೆಗಳಿದ್ರು ಸಹಿತ ಅದನ್ನ ನೀನು ಸಮಸ್ಯೆ ಅಂದ್ಕೊಳ್ದಿರ ನಗ್ನಗ್ತಾ ಹ್ಯಾಪಿಯಾಗಿರ್ಬೇಕು. ಈಗ 7 ತಿಂಗಳಾದ್ಮೇಲೆ ನೀನು ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನ ಸಹಿತ ಬಹಳ ಸೂಕ್ಷ್ಮತೆ ಇರುತ್ತೆ. ಹಾಗೆ ನೀನ್ ಎಷ್ಟು ನಗನಗ್ತಾ ಒಳ್ಳೆ ಪರಿಸರದಲ್ಲಿ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ನಿನ್ನ ಹೊಟ್ಟೆ ಒಳಗಿರ್ತಕ್ಕಂಥ ಮಗು ಸಹಿತ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಿರುತ್ತೆ. ಆದಷ್ಟು ದೈವ ಸಂಕಲ್ಪ, ದೇವರ ಒಂದು ಜಪ ಪೂಜೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಜೊತೆಗೆ ನೀವು ನಡ್ಕೊಳ್ಬೇಕಾದಂಥ ರೀತಿ, ಇದೆಲ್ಲವನ್ನೂ ಸಹಿತ ಆದಷ್ಟು ಸನ್ಮಾರ್ಗದಲ್ಲಿರ್ಬೇಕು. ಯಾಕೆಂದ್ರೆ ಒಂದು ತಾಯಿ ಒಬ್ಬ ಮಗುಗೆ ಜನ್ಮ ಕೊಡುವ ಕಾಲ 5-6 ತಿಂಗಳು ದಾಟಿದ ನಂತರ ಮಗು ಜ್ಞಾನಗಳು ಬೆಳೀತಕ್ಕೆ ಶುರುವಾಗುತ್ತೆ. ಮಗು ತನ್ನದೇ ಆದಂತಹ ಒಂದು ವರ್ಚಸ್ಸಿನಿಂದ ತುಂಬಿರುತ್ತೆ. 7 ತಿಂಗಳು ದಾಟ್ತಿದ್ದಾಗಲೇ ಮಗು ಪ್ರತಿಯೊಂದನ್ನು ಸಹಿತ ಆಲಿಸ್ತಾ ಇರುತ್ತೆ ತಾಯಿ ಗರ್ಭದಲ್ಲಿದ್ದು. ಇಂತಹ ಸನ್ನಿವೇಶದಲ್ಲಿ ಆದಷ್ಟು ದೇವರ ಧ್ಯಾನ, ದೇವರ ಬಗ್ಗೆ ಅಥವಾ ಒಂದು ಧರ್ಮದ ಬಗ್ಗೆ ಅಥವಾ ನಿಮಗೆ ಬೇಕಾದಂತಹ ಒಳ್ಳೆಯ ಒಂದು ಸನ್ಮಾರ್ಗದತ್ತ ನೀವು ನಡೆದಿದ್ದೇ ಆದ್ರೆ, ನಿಮ್ಮ ಮನಸ್ಸಲ್ಲಿ ಸದಾಕಾಲ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಇದ್ರೆ ಮಗು ಮನಸ್ಸು ಸಹಿತ ಹಾಗೆ ಬರುತ್ತೆ. ಅದರಿಂದ ತಾಯಿಯ ಪಾತ್ರ ಬಹಳ ದೊಡ್ಡದು. ಒಂದು ಮಗುಗೆ ಜನ್ಮ ಕೊಡುವ ಕಾಲ ಅಂತೂ ಬಹಳಷ್ಟು ಆಲೋಚನೆ ಮಾಡಬೇಕು. ಈ ಸಮಯದಲ್ಲಿ ರಾಶಿ ಸರಿ ಇಲ್ಲ, ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೋ ಏನೋ, ಅಥವಾ ಈ ಆರೋಗ್ಯದಲ್ಲಿ ತೊಂದರೆ ಆಗಿ ನಾಳೆ ಡೆಲಿವರಿ ಟೈಮ್ನಲ್ಲಿ ಏನಾದ್ರು ತೊಂದರೆ ಆಗುತ್ತೋ ಏನೋ, ಇದು ಯಾವುದೂ ಭಯಬಿಡಬೇಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಎಲ್ಲವೂ ಚೆನ್ನಾಗಿದೆ. ಕುಂಭರಾಶಿ ನಿಮ್ದು. ರಾಶಿಯಲ್ಲಿ ಶನಿ ಪ್ರಸ್ತುತ ಸರಿ ಇಲ್ಲ ಅಂದ್ರೂ ಚಂದ್ರ ಚೆನ್ನಾಗಿದ್ದಾನೆ, ಜೊತೆಗೆ ಶುಕ್ರನ ಒಂದು ವರ್ಚಸ್ಸಿದೆ. ನೀನು ಬಹಳಷ್ಟು ಚೆನ್ನಾಗಾಗ್ತೀಯ. ಆದ್ರೆ ನೀನು ಮಾಡಬೇಕಾದಂತಹದ್ದು ಹನುಮನ ಆರಾಧನೆ ಮಾಡು, ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡು. ಸಾಧ್ಯವಾದರೆ ಆಂಜನೇಯ ಸ್ವಾಮಿ ಫೋಟೋ ಮನೇಲಿ ಇಟ್ಕೊಂಡು ಅದರ ಆಂಜನೇಯ ಸ್ವಾಮಿ ಬಾಲಕ್ಕೆ ಪ್ರತಿ ದಿವಸ ಒಂದು ಗಂಧದಿಂದ ಒಂದು ಚುಕ್ಕೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಬಾ. ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಗೀತಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಲೀಲಾವತಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಮನೆಯಲ್ಲೇ ಮೇಡಮ್. ನಮ್ಮದು ಮದುವೆಯಾಗಿ 25ನೇ ವರ್ಷ ಇವತ್ತು. ಲೀಲಾವತಿ ಅವರೇ, ಗುರುಜಿ ಇದಾರೆ, ಮಾತನಾಡಿ. ಯಾವ ಸ್ಥಳದಿಂದ ಕರೆ ಮಾಡ್ತಿದ್ರೆ, ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಕಟೀಲು ಮೇಡಮ್. ಅದ ಕಟೀಲಿಂದ ಕರೆ ಮಾಡ್ತಿದ್ದೀರಾ? ಶುಭಾಶಯಗಳು ನಿಮ್ಮ. ಥ್ಯಾಂಕ್ ಯು ಮೇಡಮ್. ಗುರುಜಿ ಇದಾರೆ, ಮಾತನಾಡಿ. ಆಯ್ತು ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ. ನಾವು ಕಟೀಲಿನಿಂದ ಮಾತಾಡೋದು ಗುರುಜಿ. ನಮ್ ಗಂಡ ಕೃಷ್ಣ ಮಡಿವಾಳ. ಇವತ್ತು ನಮ್ಗೆ ಮದುವೆಯಾಗಿ 25 ವರ್ಷ ಆಯ್ತು ಗುರುಜಿ. ಓಹೋ, ಬಹಳ ಸಂತೋಷ. ಎಲ್ಲಿ ಮತ್ತೆ ಸ್ವೀಟ್ ಕಳಿಸ್ಲಿಲ್ವಲ್ಲ? ಸ್ವೀಟ್ ಕಳಿಸ್ತೇವೆ ಗುರುಜಿ. ನಿಮ್ಮ ಲೈನ್ ಸಿಕ್ಕಿದೆ ನಮ್ಗೆ, ಅದೇ ಇದಾಗಿದೆ ಗುರುಜಿ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. ಇವತ್ತು ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗಿ
ಆ ತಾಯಿ ಆಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ. ಆಯ್ತು ನಮ್ಮ ಗುರುಜಿ. ಜೀ ಕನ್ನಡ ನೋಡ್ತಾ ಇರ್ತಕ್ಕಂತಹ ನೋಡುಗರ ಎಲ್ಲರ ಕುಟುಂಬದಲ್ಲೂ ಜೊತೆಗೆ ನೊಂದು ಮಾತಾಡ್ತಕ್ಕಂತಹ ಮಹಿಳೆಯರು ಸಾಕಷ್ಟು ಜನ ಹೆಣ್ಮಕ್ಳ ಕಷ್ಟದಲ್ಲಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ತಾಯಿನ ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಸಾರ್ವತ್ರಿಕವಾಗಿ ಸಾಮಾಜಿಕವಾದಂತಹ ಪ್ರಾರ್ಥನೆ ನೀವು ಮಾಡೋದ್ರಿಂದ ನಿಮ್ಮಿಬ್ಬರ ದಾಂಪತ್ಯ ಜೀವನ ಇನ್ನಷ್ಟು ಸುಗಮವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ತಾಯಿ, ನಿಮ್ಮ 25ನೇ ವರ್ಷದ ಮದುವೆಯ ಜೀವನ ಇನ್ನು ಮುಂದಿನ ಜೀವನ ಸಹಿತ ಬಹಳ ವಿಶೇಷವಾಗಿರ್ಲಿ. ಒಳ್ಳೇದಾಗ್ಲಮ್ಮ. ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಸವಿತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮನಗರ ಇಂದ. ರಾಮನಗರದಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಬಗ್ಗೆನೇ ಕೇಳ್ಬೇಕು. ಗುರುಜಿ ಇದಾರೆ, ಮಾತನಾಡಿ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸವಿತಾ ಅಂತ, ರಾಮನಗರ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನಿಮ್ ಕರೆ ಸಿಕ್ಕಿ ತುಂಬಾ ಖುಷಿ ಆಗಿದೆ, ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ನನ್ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ನಂಗೆ ಆಲ್ರೆಡಿ 31 ಆಯ್ತು. 2 ವರ್ಷದಿಂದ ತುಂಬಾ ಆಫರ್ಗಳು ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಗೆ ಇಷ್ಟ ಆದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರಿಗೆ ಇಷ್ಟ ಆದ್ರೆ ನಂಗೆ ಇಷ್ಟ ಆಗ್ತಾ ಇಲ್ಲ. ತುಂಬಾ ಡಿಲೇ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಂದು ಕರೆಕ್ಟ್ ಡೇಟ್ ಆಫ್ ಬರ್ತ್ ಕೂಡ ಇಲ್ಲ. 83 ಅಂತ ಗೊತ್ತು, ಬಟ್ ಸೆಪ್ಟೆಂಬರ್ ಆಗಸ್ಟ್ ಅಂತ, ಬಟ್ ಎಕ್ಸಾಕ್ಟ್ ಡೇಟ್ ಇಲ್ಲ ನಂದು. ಸೊ ಹಾಗಾಗಿ ಫ್ಯೂಚರ್ ಬಗ್ಗೆ ತಿಳ್ಕೊಳಕ್ ಕೂಡ ಕಷ್ಟ ಆಗ್ತಿದೆ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಬಂದಂತಹ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಬರೀ 2 ವರ್ಷದಿಂದ ಅಲ್ಲ, ಸುಮಾರು 6 ವರ್ಷದಿಂದಲೂ ಈ ವ್ಯತ್ಯಾಸಗಳು ಮಾಡ್ಕೊಳ್ತಾ ಇದೆಯಾ. ಅದರಲ್ಲೂ ನಿನ್ನ 26ನೇ ವರ್ಷದಲ್ಲೇ ನಿನಗೆ ಮದುವೆ ಆಗೋಗ್ಬೇಕಾಗಿತ್ತು. ತುಂಬಾ ಹತ್ತಿರ ತನಕ ಬಂದು ನಿಂತದ್ದು ಉಂಟು. ಆಗ್ಲೂ ಸಹಿತ ನಿನ್ನ ಸ್ವಯಂಕೃತ ಅಪರಾಧವೇ. ಯಾಕೆಂದ್ರೆ ನೀನು ಯಾವುದೂ ನಿಗದಿಯಾಗಿ ನೀನು ಒಂದು ಒಳ್ಳೆ ತೀರ್ಮಾನ ಕೊಡ್ತಾ ಇಲ್ಲ ಮನೆಯಲ್ಲಿ. ಇಲ್ಲೂ ಒಂದು ವ್ಯತ್ಯಾಸ. ಜೊತೆಗೆ ನಂಗೆ ಇಷ್ಟ ಆಗೋ ತರ ಆಗ್ತಾ ಇಲ್ಲ, ಅವ್ರಿಗೆ ಇಷ್ಟ ಆಗೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ನಂಗೆ ಅಮ್ಮ ಇಲ್ಲ. ಆಕ್ಚುಲಿ ನಾನೇ ಡಿಸಿಷನ್ ತಗೊಬೇಕು ನನ್ನ ಲೈಫ್ ಬಗ್ಗೆ. ಹಾಗಾಗಿ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಮೈಂಡ್ ಅಲ್ಲಿ. ಇಲ್ಲ ಮಗು, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ದಿನ ಕಳೆದಂಗೆಲ್ಲ ನಾವು ಈ ತರ ರಿಜೆಕ್ಟ್ ಮಾಡ್ತಾ ಹೋದ್ರೆ ಇಲ್ಲಿ ಒಂದು ಇದು ಕಾರಣ ಅಲ್ವೇ ಅಲ್ಲ. ನಿನ್ನ ಜಾತಕದಲ್ಲಿ ಗುರುಬಲ ಪಕ್ಕ ಬಂದು ಕೂತ್ಕೊಂತು ಅಂದ್ರೆ ಏನಾರ ನಿನ್ನ ಕೈಲಿ ಅಂತೂ ಖಂಡಿತ ಇರೋದಿಲ್ಲ. ನೀನು ಅವಾಗ ತಲೆ ಬಗ್ಸಬೇಕು, ನೀನು ತಾಳೆ ಕಟ್ಸ್ಕೊಳ್ಳೇಬೇಕು. ಆದರೆ ಇಲ್ಲಿ ಪರಿಸ್ಥಿತಿ ನಿನ್ನ ಜಾತಕದಲ್ಲೂ ಇನ್ನೂ ನಿನಗೆ ಆ ಕಂಕಣ ಭಾಗ್ಯ ಕಂಪ್ಲೀಟ್ ಆಗಿ ಬಂದಿಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಮನಸ್ಥಿತಿ ಸಹಿತ ಬಹಳ ಚಂಚಲತೆಯಿಂದ ಇದೆ. ಆ ಚಂಚಲತೆ ಇರೋದ್ರಿಂದ ಒಳ್ಳೆದನ್ನು ಸಹಿತ ನೀನಾಗಿ ನೀನು ಕೈ ಬಿಟ್ಟು ಬಿಡ್ತಾ ಇದೆಯಾ. ಇಂತಹ ಪರಿಸ್ಥಿತಿನೂ ಎದುರಾಗ್ತಾ ಇದೆ. ಇದಕ್ಕೆ ಈಗೂ ಕಾಲ ಮಿಂಚಿಲ್ಲ. ನಿಮ್ಮ ರಾಮನಗರದಲ್ಲೇ ಇರ್ತಕ್ಕಂಥ ಯಾವ್ದಾದ್ರು ಒಂದು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ಒಂದು 9 ಮಂಗಳವಾರ ಪೂಜೆ ಮಾಡ್ಕೊಂಡು ಬಾ. ಇದಾದ ನಂತರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಹುತ್ತ ಇದ್ರೆ ಹುತ್ತಕ್ಕೆ 4 ಭಾನುವಾರ ಒಂಚೂರು ಒದ್ದೆ ಬಟ್ಟೆ ಉಟ್ಕೊಂಡು ಬೆಳಗ್ಗೆ ಶ್ರದ್ಧಾಭಕ್ತಿಯಿಂದ ತಲೆಗೆ ಸ್ನಾನ ಮಾಡಿಕೊಂಡು ಭಾನುವಾರ ದಿವಸ ಯಾವುದೇ ಪದಾರ್ಥಗಳನ್ನ, ಆದಷ್ಟು ಸಸ್ಯಾಹಾರಿ ಪದಾರ್ಥಗಳನ್ನ ಆಹಾರವಾಗಿ ತೆಗೆದುಕೊಂಡು ಒಂದು ಸ್ವಲ್ಪ ಹಾಲು ಹುತ್ತಕ್ಕೆ ಹಾಕಿ ಆ ಒಂಚೂರು ಹುತ್ತದ ಮಣ್ಣನ್ನ ಹಣೆಗೆ ಇಟ್ಕೊಳ್ಳುವಂತಹದ್ದು. ಈ ಪ್ರಕಾರ ಒಂದು 4 ಭಾನುವಾರ ನೀನು ಮಾಡಿದ್ದೆ ಆದ್ರೆ ಖಂಡಿತ ನಿನ್ನ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಶೀಘ್ರವಾಗಿ ವಿವಾಹ ಆಗುವಂತಹ ಯೋಗ ಫಲ ನಿನಗೆ ಖಂಡಿತ ಬರುತ್ತೆ. ಶೀಘ್ರದಲ್ಲಿ ವಿವಾಹ ಏನಾದ್ರೂ ಇದೆಯಾ ಅಥವಾ ಇನ್ನೂ ಲೇಟ್ ಆಗುತ್ತಾ? ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲ ಇದೆ. ಆದ್ರೆ ಮಾಡಬೇಕಾದ ಅನುಷ್ಠಾನಗಳನ್ನ ಕ್ರಮಬದ್ಧವಾಗಿ ನೀನು ಮಾಡಲೇಬೇಕು. ಯಾರೋ ಹೇಳಿದ್ರು ಇದೆ, ಬಟ್ ನಿಂಗೆ ಈಗೇನ್ ಕಷ್ಟ ಪಟ್ಟಿದ್ಯಾ ಅದಕ್ಕಿನ್ನ ಇನ್ನೂ ತುಂಬಾ ಕಷ್ಟನೇ ಆಗುತ್ತೆ ಮದ್ವೆ ಆದ್ಮೇಲೂ ಕೂಡ ಅಂತ. ಅದೊಂದು ರೀತಿ ಭಯ ಆಗ್ತಾ ಇದೆ. ಆ ಹೇಳಿದಂತ ಪುಣ್ಯಾತ್ಮರು ಅವ್ರು ಎಷ್ಟು ಸುಖವಾಗಿದ್ದಾರೆ ಅಂತ ಗೊತ್ತಮ್ಮ. ನೋಡಮ್ಮ, ಇನ್ನೊಬ್ಬರ ಕಷ್ಟ ಅಂತ ಬಂದಾಗ ಅವ್ರಿಗೆ ಇನ್ನಷ್ಟು ಕಷ್ಟದ ಭಯ ಆಡಿಸೋದಕ್ಕಿನ್ನ ಅವರಲ್ಲಿ ಮುಂದೆ ಆಗಬೇಕಾದಂತಹ ಒಳ್ಳೆದ್ರ ಬಗ್ಗೆ ಅಥವಾ ಅದಕ್ಕೆ ಬೇಕಾದಂತಹ ಸೂಕ್ತ ಪರಿಹಾರ ತಿಳಿಸೋದ್ರಲ್ಲಿ ಬಹಳ ಅರ್ಥ ಇದೆ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮುಂದೆ ಇರತಕ್ಕಂಥ ಕಷ್ಟವನ್ನು ನಾನು ತೆಗೆದು ತೋರಿಸ್ತಕ್ಕಂಥದಕ್ಕಿನ್ನ ಅಲ್ಲಿ ನೀನು ಪರಿಹಾರ ಭಾಗನ ಕೊಟ್ಟೆ ಅನ್ಕೋ. ನೀನು ಪರಿಹಾರ ಮಾಡ್ಕೊಂಡು ಚೆನ್ನಾಗಿದ್ರೆ ಅದಕ್ಕಿನ್ನ ಸಂತೋಷದ ವಿಚಾರ ಮತ್ತೇನೇನಿದೆ? ಅದರಿಂದ ನಾನು ಹೇಳ್ತಾ ಇದ್ದೀನಮ್ಮ, ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ. ಹೇಳಿದ್ರಿ ನೀನೇ ಎಲ್ಲ ಕಳ್ಕೊಂತಾ ಇದೀಯಾ, ಈ ತರ ಮಾಡ್ತಾ ಇದೀಯಾ ಅಂತ. ಬಟ್ ನನ್ಗೆ ಆತರ ಆಫರ್ ಬಂದಾಗ ನನ್ನ ಮನಸ್ಥಿತಿ ಆ ರೀತಿ ಆಗ್ಬಿಡುತ್ತೆ. ಒಳ್ಳೇದಾ ಕೆಟ್ಟದ್ದಾ ಅಂತ ನಂಗೆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ. ಆ ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತಾನೆ ಈ ಅನುಷ್ಠಾನ ನಿನಗೆ ಹೇಳಿರೋದಮ್ಮ. ನಾನು ಇಲ್ಲಿ ನಾನು ನಿನಗೆ ತೀರ್ಮಾನ ಕೊಡಬೇಕಾದ್ರೆ ನಿನ್ನೊಳಗಿರ್ತಕ್ಕಂತಹ ಲೋಪದೋಷಗಳು, ನಿನ್ನ ಮನಸ್ಥಿತಿ ಆಗ್ತಾ ಇರ್ತಕ್ಕಂಥ ಕನ್ಫ್ಯೂಷನ್ಸು, ಪ್ಲಸ್ ನಿನ್ನ ಸ್ವರತರಂಗ ಪ್ರಕಾರ ಈಗಿರ್ತಕ್ಕಂಥ ಗ್ರಹಸ್ಥಿತಿ, ಇದೆಲ್ಲವನ್ನು ಆಲೋಚನೆ ಮಾಡಿ ಸೂಕ್ತವಾದ ಪರಿಹಾರವನ್ನ ತಿಳಿಸುವಂತದ್ದು. ಇದನ್ನ ನೀನು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಮಂಗಳವಾರ ಅಂದ್ರೆ ಏನ್ ಪೂಜನೆ ಮಾಡ್ಕೊಂಡು ಬರ್ಬೇಕು ಗುರುಜಿ? ಏನಿಲ್ಲಮ್ಮ, ಇಷ್ಟು ಅರಿಶಿನ ಕುಂಕುಮ ಹೂವು ತೆಗೆದುಕೊಂಡು ಹೋಗು, ತಾಯಿಯ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಾ. ಈ ತರ ಒಂದು 9 ಮಂಗಳವಾರ ಮಾಡು, 4 ಭಾನುವಾರ ಹುತ್ತಕ್ಕೆ ಪ್ರಾರ್ಥನೆ ಮಾಡು. ಇಷ್ಟು ಮಾತ್ರ ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಧನ್ಯವಾದ ಸವಿತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ.
ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು? ನಾನು ಮೆಹಬೂಬ್ ಖಾತೂನ್ ಅಂತ ಮೇಡಮ್, ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ ಕರೆ ಮಾಡ್ತಿದ್ದಾರೆ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ನನ್ನ ಬಗ್ಗೆ, ನನ್ನ 2 ಮಕ್ಕಳ ಬಗ್ಗೆ ಕೇಳಲೇಬೇಕು ಮೇಡಮ್. ನಾನು ಗುರುಜಿ ಕೊಡಿ ಮೇಡಮ್. ಖಂಡಿತ ಮಾತನಾಡಿ ಮಾ, ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಿಮ್ಮ. ಹಲೋ, ನಮಸ್ಕಾರ ಗುರುಜಿ. ಸಹಸ್ರಾರು ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರ ಗುರುಜಿ. ಗುರುಜಿ, ಹಲೋ. ನಾನು ಕಳೆದ 2010ರಿಂದ ನಿಮ್ ದಾರಿ ಕಾಯ್ತಾ ಇದ್ದೀನಿ. ನಾನು ನಿಮ್ಗೆ ಫೋನ್ ಕರೆ ಮಾಡ್ತಾ ಇದ್ದೀನಿ. ನನಗೆ ಹತ್ತಿರಲಿಲ್ಲ ಗುರುಜಿ. ಗುರುಜಿ, ನಾನು ನಿಮ್ ಪ್ರತಿಯೊಂದು ಕಾರ್ಯಕ್ರಮ ನೋಡ್ತೀನಿ ಗುರುಜಿ. ಎಲ್ಲ ನೀವು ಹೇಳೋದೆಲ್ಲ ಬರ್ಕೊಂಡು ಬಡವ್ರು ಹೋಗ್ರಿಗೆಲ್ಲ ಹೇಳ್ತಿರ್ತೀನಿ ಗುರುಜಿ. ಹಂಗ್ ಮಾಡಿ ಹಿಂಗ್ ಮಾಡಿ ಆನಂದ್ ಗುರುಜಿ ಹೇಳಿದ್ದಾರೆ ಅಂತ. ಗುರುಜಿ, ಈಗ ನಾನು ಏನ್ ಹೇಳ್ತಿದ್ದೀನಿ, ನನ್ ಕಷ್ಟ ಏನಪ್ಪಾ ಅಂದ್ರೆ, ನನ್ ಗಂಡ ಇಲ್ಲ ಗುರುಜಿ. ನನಗೆ 2 ಹೆಣ್ಮಕ್ಳಿದ್ದಾರೆ. ಒಂದ್ ಗಂಡ್ ಮಗು ಇದೆ, ಚಿಕ್ಕದು ಪುಟಾಣಿ ಪಾಪು. ಗಂಡ ಸತ್ತು 12 ವರ್ಷ ಆಯ್ತು. ನನ್ ಗಂಡ ಸತ್ತು. ಅಲ್ಲಿಂದ ನಾನು ಒಬ್ಳೆ ಸ್ಟ್ರಗಲ್ ಮಾಡಿ ಜೀವನ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ತಂದೆ ತಾಯಿ ಆಶ್ರಯ ಇಲ್ಲ, ತಂದೆ ತಾಯಿ ಹೋಗಿದ್ದಾರೆ. ಆದ್ರೆ ನಾನು ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇಟ್ಕೊಂಡು 30 ವರ್ಷದ ಎಷ್ಟೊತ್ತಿ MLA ಆಗ್ಬೇಕಾಗಿತ್ತು. ಅದೃಷ್ಟ ನಂಗೆ ಸಹಾಯ ಮಾಡ್ಲಿಲ್ಲ ಗುರುಜಿ. ನನಗೆ ಅದೃಷ್ಟ ಇಲ್ಲ ಅನ್ಸುತ್ತೆ ನನಗೆ. ಈಗ ಮಕ್ಳನ್ನ ಸಾಕೊಂಡಿದ್ದೆ. ಮಕ್ಳು ಒಬ್ಳು BA ಓದ್ಬೇಕಾದ್ರೆ ಯಾರು ಮನೆ ಮೇಲೆ ಬಾಡಿಗೆ ಕೊಟ್ಟೆ, ಯಾರು ಜೊತೆಗೆ ಹೋಗ್ಬಿಟ್ಲು. ಏನೋ ಆಗಿ ಅವಳ ಅದೃಷ್ಟ ಕೆಟ್ಬಿಡ್ತು. ಬೇಡ ಅಂದ್ರೆ ಹಿಡಿದ್ವಿ, ಬಡಿದ್ವಿ, ಬೇಡ ಮಗಳು ನಿನ್ ಲೆವೆಲ್ ಅಲ್ಲ ಅಂತ. ಆದ್ರೆ ಅವಳು ಒಂದ್ ಜೊತೆಗೆ ಹೋಗಕ್ ಪ್ರಯತ್ನ ಮಾಡಿದ್ಲು. ಅಲ್ಲಿಗೆ ಕಳ್ಸಿದ್ವಿ ಗುರುಜಿ. ಇದ್ರೆ ಇರ್ಲಿ ಅಂತ ಸುಮ್ನಾದೆ. ಕರ್ಕೊಂಡ್ಬಂದು MA ಓದಿಸ್ದೆ, BEd ಓದಿಸ್ದೆ, ಎಲ್ಲ ಮಾಡಿದೆ. ಅವನ ಜೊತೆಗೆ ಇರ್ಲಿ ಬಿಡತ್ಲಾಗ ಮದುವೆ ಮಾಡ್ಕೊಂಡಿದ್ದಾಳೆ. ಈಗ ಅದು ಲೈಫ್ ಸರಿ ಹೋಗಲ್ಲ ಗುರುಜಿ. ಬಹಳ ಕಷ್ಟದಲ್ಲಿ ನಾನು ಇದ್ದೀನಿ. ನಾನೇನ್ ಮಾಡ್ಬೇಕು, ನನ್ ಏನು ಗೊತ್ತಾಗ್ತಾ ಇಲ್ಲ. ಅವಳು ಇದ್ದಾಳೆ, ಅವಳ ಹತ್ರ ಮಾತಾಡಿ ಗುರುಜಿ. ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ಳ ಕಷ್ಟ ಕೇಳಿ ನೀರಲ್ಲಿ ಕೈ ತೊಳಿತಾ ಇದ್ದೀನಿ ಗುರುಜಿ. ಅವಳು ಮುಂದೆ ಅದೃಷ್ಟ ಬೇರೆ ಮದ್ವೆ ಇದೆಯೋ ಅಥವಾ ಏನಿದೆಯೋ, ಅವ್ಳು ಲಾಯಕಾದ ಮನುಷ್ಯ ಅಲ್ಲ ಗುರುಜಿ. ಅವಳು MA BEd ಓದಿದ್ದಾಳೆ. ಅವಳತ್ತು ಕೇಳಿ ಗುರುಜಿ. ಅವ್ರ ಸಲ ಕೇಳ್ಕೊಂಡು ಆಮೇಲೆ ನಾನು ಮೊದ್ಲೇ ನನ್ಗೆ ಪರಿಹಾರ ಹೇಳ್ತೀರಾ, ಅವಳಿಗೆ ಹೇಳ್ತೀರಾ ಗುರುಜಿ? ಮಗಳು ಕೊಡಿಮ್ಮ, ನಾನು ಮಾತಾಡ್ತೀನಿ. ಕೊಡ್ತೀನಿ ಗುರುಜಿ. ಅವಳ ಹತ್ರ ಮಾತಾಡಿದ್ಮೇಲೆ ನನ್ನ ಹತ್ರ ಮಾತಾಡ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ಮಗು, ಹೇಳಮ್ಮ. ಗುರುಜಿ, ಮದ್ವೆ ಆಗ್ 4 ವರ್ಷ ಆಯ್ತು ಗುರುಜಿ. ಅವ್ರ ಮನೇಲಿ ಹೋದ್ರೆ ಬರೇ ಜಗಳ ಮಾಡ್ತಾರೆ. ಇವ್ರು ಬೇಕು ಕರ್ಕೊಂಡ್ ಹೋಗ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾನ್ ನಮ್ ತಾಯಿ ಆಶ್ರಯದಲ್ಲಿದ್ದೆ ಓದಿದ್ದೀನಿ, ಎಲ್ಲ ಮಾಡಿದೀನಿ. ಬಟ್ ಅವ್ರು ಬಂದ್ ಕರ್ಕೊಂಡ್ ಹೋಗ್ತಾ ಇಲ್ಲ ಗುರುಜಿ. ನೆನ್ನೆ ತನಕನೂ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಇವಾಗ ದುಡ್ಡು ಬಂದಿದೆ, ದುಡಿತಾ ಇದಾರೆ, ಮಾಡ್ತಾ ಇದಾರೆ ಅಂತ ಕೆಲವ್ರ ಹತ್ರ ಹೇಳಿದ್ದಾರೆ. ನಾನ್ ಬೇರೆ ಹುಡ್ಗಿಗ್ ಮದ್ವೆ ಆಗ್ತೀನಿ, ಬೇಕಾಗಿಲ್ಲ, ಹಾಗೆ ಹೀಗೆ ಅಂತ ಅವ್ರ ತಾಯಿ ತಂದೆ ಹಚ್ಕೊಡ್ತಾರೆ ಗುರುಜಿ. ಏನೇನೋ ಇವತ್ ದುಡ್ಡಿದೆ ಅಂತ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಿನ್ ತಾಯಿ ಮನೆಯಿಂದ ಏನ್ ತಂದಿದ್ಯಾ, ನೀನು ಏನ್ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ನಮ್ಮ ಮನೇಲಿ ಯಾರು ಗಂಡಸ್ಲಿಲ್ಲ ಗುರುಜಿ. ನಾನು, ನನ್ ತಾಯಿ, ನನ್ ತಂಗಿ. ಸಲ್ಮಾ ಅವರು ಮಾತನಾಡ್ತಾ ಇರೋ ತಮ್ಮ ಸಮಸ್ಯೆನ ಹೇಳ್ಕೊಳ್ತಾ ಇದ್ರು. ಸಲ್ಮಾ ಅವರೇ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ? ಮಾತನಾಡಿಮ್ಮ. ಹಲೋ ಗುರುಜಿ. ಹಲೋ. ಹಾ ಗುರುಜಿ, ಅದೇ ನನ್ 4 ವರ್ಷದಿಂದ ಮದ್ವೆ ಆಗಿ 4 ವರ್ಷ ಆಯ್ತು ಗುರುಜಿ. ಅವ್ರು ಕರ್ಕೊಂಡ್ ಹೋಗ್ತಾ ಇಲ್ಲ ಗುರುಜಿ. ಇವಾಗ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದಾರೆ ಗುರುಜಿ. ಅವ್ರು ದುಡಿತಾ ಇದಾರೆ, ಮಾಡ್ತಾ ಇದಾರೆ ಅಂತ. ಮೊದ್ಲೇ ಎಲ್ಲ ಇದ್ರು, ಮಾಡಿದ್ರು. ಅವ್ರ ಜೊತೆ ಎಲ್ಲೂ ಸಂಸಾರನೇ ಸರಿಯಾಗಿ ಆಗಿಲ್ಲ ಗುರುಜಿ. ಅವ್ರ ತಾಯಿ ತಂದೆ ಇರೋದಕ್ ಬಿಡೋದೇ ಇಲ್ಲ. ಅವ್ರ ತಂಗಿಯರ್ ಹಚ್ಕೊಡ್ತಾರೆ, ಮಾಡ್ತಾರೆ. ಆ ಜಗಳ ನೋಡ್ಲಾರ್ದ ನನ್ ತಾಯಿ ಮನೆಗ್ ಕರ್ಕೊಂಡ್ ಬಂದ್ ಬಿಟ್ಟು ಹೋಗ್ಬಿಡ್ತಾರೆ ಇವ್ರು. ನನ್ ಮುಂದಿನ ಜೀವನ ಹೇಗಿದೆ ಅಂತ ಹೇಳಿ ಗುರುಜಿ. ನನ್ ಕೆಲ್ಸ ಸಿಗುತ್ತಾ ಅಥವಾ ನಂದ್ 2ನೇ ಮದ್ವೆ ಇದೆಯಾ ಏನಂತ ಹೇಳಿ ಗುರುಜಿ. ದಿನಾ ಕಣ್ಣೀರಿಡೋದೇ ಆಗ್ಬಿಟ್ಟಿದೆ ನಂದು. ನೋಡು ಮಗು, ಇನ್ನ ಈ ಬಾಲ್ಯದಲ್ಲೇ, ಈ ಚಿಕ್ಕ ವಯಸ್ಸಲ್ಲ ಇನ್ನು ಸಂಸಾರದ ಒಂದು ಅಭಿರುಚಿಗಳನ್ನು ಕಂಡಂತಹವಳಲ್ಲ ನೀನು. ಆದ್ರೆ ಈಗಲೇ ನೀನು ಇನ್ನೊಂದರ ಮದುವೆ ಬಗ್ಗೆ, ಇನ್ನೊಂದು ಮದುವೆ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ನಿನ್ನ ಸ್ವರದಲ್ಲಿ ಬರಬಾರದು. ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದಾರೆ ಗುರುಜಿ. ನಾನು ಈ ಮದ್ವೆಯಿಂದ ಸುಖವಾಗಿಲ್ಲ. ಬೇರೆಯವ್ರ ಜೀವನ ನೋಡಿದಾಗ ನನಗ್ ಹೊಟ್ಟೆ ಉರಿಯುತ್ತೆ. ನನ್ ಜೀವನ ಯಾಕೆ ಹೀಗಿಲ್ಲ? ನನ್ ತರ ಮದ್ವೆ ಆದವರು, ನನ್ ಜೊತೆ ಮದ್ವೆ ಆದವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಗುರುಜಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ, ಹಿರಿಯರ ಮಾರ್ಗದರ್ಶನವಿಲ್ದಿರ ನಿಮ್ಮಂತೆ ನೀವು ತಗೊಂಡಂತ ತೀರ್ಮಾನ ಅಲ್ವಮ್ಮ ಇದು? ಹೌದು ಗುರುಜಿ. ಇಲ್ಲಿ ಒಂದು ದೊಡ್ಡ ಮಹಾಪರಾಧವೇ ಆಗೋಗಿದೆ. ಯಾಕೆಂದ್ರೆ ಇಲ್ಲಿ ಹಿರಿಯರ ಮಾರ್ಗದರ್ಶನವಾಗಿದ್ದು, ಈ ಕಡೆ ನಿಮ್ಮ ತಾಯಿ, ಆ ಕಡೆ ನಿಮ್ಮ ಅತ್ತೆ ಮಾವ, ಅವರಿಬ್ಬರ ಸಮಕ್ಷಮದಲ್ಲಿ ಕೂತು ಮಾತಾಡಿದ್ರೆ ಒಂದು ಗ್ರಿಪ್ ಇತ್ತು, ಒಂದು ಬಿಂಕ ಅಂತ ಇರ್ತಿತ್ತು. ಈಗಾಗಿದೆ. ಈಗ ಹುಡುಗನ್ ಯಾವತ್ತೂ ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಹೆಣ್ಣು ಮಕ್ಕಳು ನೀವು ಪ್ರೀತಿ ಮಾಡಿ ಮುಂದೆ ಹೊರಡ್ತೀರಿ. ಗಂಡಿನ ತಂದೆ ತಾಯಿ ಅಂದ್ರೆ ನಿಮ್ಮ ಅತ್ತೆ ಮಾವ ಅಥವಾ ನಾದ್ನೀರು ಅವರು ಒಪ್ಪಿಗೆ ಇಲ್ಲ ಅಂದಾಗ ಏನಾಗುತ್ತೆ, ಅಲ್ಲಿ ಪರಿಸ್ಥಿತಿ ನಿಮ್ಮನ್ನ ಬದುಕಲಿ ಬಿಡೋದಿಲ್ಲ. ಇದು ಸಾಕಷ್ಟು ನಿನ್ನೊಬ್ಬಳ ಸಮಸ್ಯೆ ಅಲ್ಲ, ಇದು ಇಡೀ ರಾಜ್ಯ ದೇಶದಾದ್ಯಂತ ಇರ್ತಕ್ಕಂಥ ಹೆಣ್ಮಕ್ಳ ಕೂಗಿದು. ಯಾವೊಬ್ಬ ಹೆಣ್ಮಕ್ಳು ಈ ತರ ದುಡುಕಿ ತೀರ್ಮಾನ ತೆಗೆದುಕೊಂಡು ಪ್ರೀತಿ, ವಿಶ್ವಾಸ, ಲವ್ ಅಂತ ಹೇಳಿ ಒಂದ್ ಹೆಜ್ಜೆ ಮುಂದೆ ಇಟ್ಟು ಹೋಗಿರ್ತಾರಲ್ಲ, ಅವರೆಲ್ಲರಿಗೂ ಸಹಿತ ಇದು ಕಟ್ಟಿಟ್ಟು ಬುತ್ತಿ. ಅದು ಎಲ್ಲೋ ಒಂದ್ ಕಡೆ ಹೆದರ್ಸಿ ನಿಭಾಯಿಸಿಕೊಂಡು ಸಂಸಾರ ಮಾಡುವಂತವ್ರು ಒಂದು 100ಕ್ಕೆ 10% ಅಷ್ಟು ಮಾತ್ರ. ಅಲ್ಲೂ ಸಹಿತ ಕಷ್ಟವೇ. ಹೆದರ್ಸಿದ್ರು ಎಷ್ಟೊಂದು ಹೆದರ್ಸ್ತೀರಿ ನೀವು? ಕಷ್ಟ ಇದೆ, ಹೆದರ್ಸ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನೋಡಮ್ಮ, ಜೀವನ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತಿ ಮಸಿತಕ್ಕಂಥದ್ದಲ್ಲ. ಆ ಪ್ರೀತಿ ವಿಶ್ವಾಸದಲ್ಲಿ ಬದುಕುವಂತಹದ್ದು. ಒಂದೊತ್ತು ಊಟ ಮಾಡಿದ್ರು ನೆಮ್ಮದಿ ಬೇಕು.
ಆ ಒಂದೊತ್ತು ಊಟದಲ್ಲೂ ಸಹಿತ ಅದನ್ನೂ ಬರೀ ಒಂದು ಬೇರೆ ಥರನೇ ಆಗಿಬಿಟ್ರೆ ನಿಮ್ಮ ಜೀವನ ನೆಮ್ಮದಿಯಲ್ಲಿ. ಈಗ ನೋಡು, ನೀನು ಸುಖವಾಗಿಲ್ಲ, ನೀನು ಸುಖವಾಗಿಲ್ಲದಂತ ನೋಡ್ಕೊಂಡು ನಿಮ್ಮ ತಾಯಿ ಪ್ರತಿ ದಿವಸ ಕಣ್ಣಲ್ಲಿ ನೀರಿಡಬೇಕು. ಅವರು ಕಣ್ಣಲ್ಲಿ ನೀರ್ ಹಾಕ್ತಾರೆ ಗುರುಜಿ. ಹೌದು, ಮತ್ತೆ ಈಗ ಜೀವನ ನೋಡಿ ಇಬ್ಬರದು ಸಮಸ್ಯೆ ಆಗೋಯ್ತಾ? ಸಾಲದಿಕ್ಕೆ ಇನ್ನೂ ನಿಂಗೆ ತಮ್ಮ ಅಥವಾ ತಂಗಿ ಇರ್ಬೇಕೇನಲ್ವಾ? ಹೌದು ಗುರುಜಿ, ತಮ್ಮ ತಂಗಿ ಇಬ್ರು ಇದ್ದಾರೆ ಗುರುಜಿ. ಮತ್ತೆ ಹೀಗಿದ್ದಾಗ ನಿನ್ನ ಬದುಕೆ ಈ ತರ ಆಯ್ತು, ನಾ ಮಕ್ಕಳ ಬದುಕು ಅವ್ರದ್ದು ಸ್ವಲ್ಪ ವ್ಯತ್ಯಾಸ ಆಗ್ಬಿಡುತ್ತಲ್ಲಮ್ಮ. ಹೌದು ಗುರುಜಿ, ಏನ್ ಮಾಡ್ಲಿ ನೀವೇ ಹೇಳಿ ಗುರುಜಿ. ನಿಮ್ನೇ ನೋಡ್ಕೊಂಡ್ ಕುತ್ಕೊಳ್ತೀನಿ ಗುರುಜಿ. ನಿಮ್ ಹತ್ರ ಬರ್ಬೇಕು, ಭೇಟಿ ಆಗ್ಬೇಕು ಅಂತ ತುಂಬಾ ಆಸೆ. ಬಟ್ ಹೇಗ್ ಬರ್ಬೇಕು ಏನಂತ ಗೊತ್ತಿಲ್ಲ. ನೀವೇ ಒಬ್ರೇ ಪರಿಹಾರ ಕೊಡ್ತೀರಾ ಅಂತ ಅನ್ಕೊಂಡ್ಬಿಟ್ಟಿದೀನಿ ಗುರುಜಿ. ಇರ್ಲಿಮ್ಮ, ಪರಿಹಾರ ಅನ್ನೋದಕ್ಕಿನ್ನ ನಮ್ಮ ತಪ್ಪುಗಳನ್ನು ಇಲ್ಲಿ ಸಾಕಷ್ಟು ನಾವು ಮಾಡಿಟ್ಕೊಂಡ್ಬಿಟ್ಟಿದ್ದೇವಲ್ವಾ. ಈಗ ಒಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ನೀನು ಅವರ ಮನವೊಲಿಸಿ, ನಿಮ್ಮ ಅತ್ತೆ ಮಾವನ ಮನವೊಲಿಸುವಂತಹ ಪ್ರಯತ್ನದಲ್ಲಿ ನೀನು ಆಗ್ಬೇಕು ಇವಾಗ. ಗುರುಜಿ ಮಾಡ್ತೀನಿ ಗುರುಜಿ. ನಾನು ಅಲ್ಲಿ ಹೋಗಿರ್ತೀನಿ, 2 ದಿನ ಚೆನ್ನಾಗಿರ್ತಾರೆ, 3ನೇ ದಿನ ಸುಮ್ನೆ ಜಗಳ ಮಾಡ್ತಾರೆ, ಸುಮ್ನೆ ತಂದಿಟ್ಬಿಡ್ತಾರೆ. ಆ ಜಗಳ ನೋಡ್ಲಾರ್ದೆ ಇವ್ರು ಕರ್ಕೊಂಬಂದ್ ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಅವರು ಹೇಗಾಗ್ಬಿಟ್ಟಿದಾರೆ ಅಂದ್ರೆ 2 ಹೆಂಡತಿಯರ ಮಧ್ಯೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟು ನಿನ್ನ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ನನ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನನ್ ಪರಿಸ್ಥಿತಿ ಯೋಚನೆ ಮಾಡ್ತಾ ಇಲ್ಲ. ಇವಾಗ ಅವ್ರು ಸುಖವಾಗಿದ್ದಾರೆ, ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದಾರೆ, ಬಾಯ್ ಬಿಟ್ಟು ಹೇಳ್ತಾ ಇದಾರೆ ಗುರುಜಿ. ಏನಾದ್ರು ಮಾಡ್ತೀನಿ ಅನ್ನೋ ಭಯಕ್ಕೆ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂತೆ. ಮತ್ತೆ 2ನೇ ದಿನ 3ನೇ ದಿನ ಯಾವಾಗ ಬರ್ತೀರಾ ಅಂತ ಕೇಳಿದ್ರೆ ಬರಲ್ಲ. ಯಾಕೆ ಬರ್ಬೇಕು, ನೀನ್ ಸುಖವಾಗಿದ್ಯಾ ತಾಯಿ ಮನೇಲಿ, ಅಲ್ಲೇ ಇರು, ನನ್ಗೆ ಅವಶ್ಯಕತೆ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳ್ತಿದಾರೆ ಗುರುಜಿ. ಇದು ಜೀವನ ಅಲ್ಲ ತಾಯಿ. ನೀನು ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡ ಅನ್ನೋದಕ್ಕೆ ಇದು ಜೀವನ ಅಲ್ಲ. ಅದೇ ರೀತಿ ಇದು ಹುಡುಗಾಟದ ಮಾತಲ್ಲ. 4 ವರ್ಷದಿಂದ ಕರ್ಕೊಂಡ್ ಹೋಗ್ತಾರೆ, ಮಾಡ್ತಾರೆ, 1 ವಾರದಲ್ಲಿ ಜಗಳ ಮಾಡ್ಬಿಡ್ತಾರೆ. ನಾನ್ ಸುಮ್ನೆ ಇರ್ತೀನಿ. ಅವ್ರ ಎಲ್ಲಾರ ಬಾಯಿಂದನೂ ಮಾತು ಕೇಳ್ಬಿಟ್ಟಿದೀನಿ, ಜಗಳ ಕೇಳ್ಬಿಟ್ಟಿದೀನಿ. ನಾನ್ ಸುಮ್ನೆ ಇರ್ತೀನಿ ಗುರುಜಿ, ಏನು ಮಾತಾಡಲ್ಲ. ನಾನು ತಲೆ ಬಗ್ಗಿಸ್ಕೊಂಡು ಸುಮ್ನೆ ಇರ್ತೀನಿ. ಆದ್ರೂ ನನಗ್ ತಗೊಂಬಂದ್ ನಮ್ ತಾಯಿ ಮನೆಗ್ ಬಿಟ್ಟು ಹೋಗ್ಬಿಡ್ತಾರೆ ಗುರುಜಿ. ಒಂದು ಕೆಲಸ ಮಾಡಮ್ಮ, ಇದನ್ನ ಇನ್ನೊಂದ್ ತರನೂ ಆಲೋಚನೆ ಮಾಡಿ ನೋಡು. ಈಗ ನಿನ್ ತಾಯಿ ಮನೆ ಇಲ್ಲಿ, ನಿನ್ ತಾಯಿ ಮನೆ ಗಟ್ಟಿ ಇರೋದ್ರಿಂದ ನೀನ್ ಪದೇ ಇಲ್ಲಿ ಬರ್ತಾ ಇದೀಯಾ. ಹೌದು ಗುರುಜಿ. ನಿನ್ ತಾಯಿ ಮನೆನೂ ಸ್ವಲ್ಪ ದೂರ ಬಾರ ಇದ್ದಿದ್ದು, ನಿನ್ ತಾಯಿ ನಿನ್ ಬಗ್ಗೆ ನೀನ್ ಸರಿಯಾಗಿ ಕೇರ್ ತಗೊಳ್ದಿರಿದ್ರೆ ಆಗ ಏನ್ ಮಾಡ್ತಿದ್ದೆ? ಹೌದು ಗುರುಜಿ, ಅದೇ ನಮ್ ತಾಯಿ ಇರೋದ್ರಿಂದ ನಾನು ಇದೀನಿ ಗುರುಜಿ. ಇಲ್ದಿದ್ರೆ ನಾನು ಎಲ್ಲೋ ರೋಡ್ ಮೇಲೆ ಇರ್ಬೇಕಾಗಿತ್ತು. ಇಲ್ಲ, ಆ ರೋಡ್ ಮೇಲೆ ಇರುವಂತದ್ದು ಯಾವ ಹೆಣ್ಮಕ್ಳಿಗೂ ಬರುವಂತ ಭಾಗ್ಯ ಅಲ್ಲ. ನೀನ್ ಇರ್ತಕ್ಕಂಥ ಸ್ಥಳ, ನಿನ್ನ ಗಂಡದ ಮನೆ, ಅದೇ ನಿನ್ನ ರಾಮರಾಜ್ಯವಾಗ್ಬೇಕು. ಆ ಮನೆನೇ ನಿನ್ನ ಸ್ವಂತ ಮನೆ ಆಗ್ಬೇಕು. ಇರೋದಕ್ ಬಿಡಲ್ಲ ಗುರುಜಿ. ನಾನು ಈ ಕಡೆ ಆ ಕಡೆ ತಿರುಗುತ್ತ ಊಟದಲ್ಲಿ ಬೂದಿ ಹಾಕ್ಬಿಡ್ತಾರೆ. ಮನೇಲಿ ಗೊಂಬೆ ಸಿಗ್ತವೆ, ಲಿಂಬೆ ಹಣ್ಣು ಸಿಗ್ತವೆ, ತುಂಬಾ ಮಾಟ ಮಂತ್ರ ಅದು ಇದು ಗುರುಜಿ. ನಾನು ಆದ್ರೂ ಅದನ್ನ ಮೈಂಡಿಗೆ ತಗೊಳಲ್ಲ. ನನ್ಗೇನು ಆಗಲ್ಲ ಬಿಡು ಅಂತ ನಾನು ಸುಮ್ನೆ ಇರ್ತೀನಿ. ಆದ್ರೂ ಸಹ ನನ್ ಮೇಲೆ ನಡೀತಾ ಇದೆ ಗುರುಜಿ. ಅವ್ರು ಒಂಥರ ತಲೆ ತಿರುಗ್ದಂಗ್ ಮಾತಾಡ್ತಾರೆ ಗುರುಜಿ. ಏನು ಅರ್ಥ ಆಗಲ್ಲ ಗುರುಜಿ. ಒಂದ್ ಕೆಲಸ ಮಾಡಮ್ಮ, ನಿನ್ನ ಮತ್ತು ನಿನ್ನ ಪತಿದೇವರ ಇಬ್ಬರ ಕಣ್ಣರೇಖೆ ಭಾವಚಿತ್ರವನ್ನ, ಫೋಟೋನ ನಮ್ಮ ವಾಹಿನಿ ಕಳಿಸ್ಕೊಡು. ನಾನು ಮತ್ತೊಮ್ಮೆ ಅದನ್ನು ನೋಡ್ತೇನೆ. ನೋಡಿ ಅದಕ್ಕೆ ಪರಿಹಾರ ಏನ್ ತಿಳಿಸ್ಬೋದು ಖಂಡಿತ ನಾನು ತಿಳಿಸ್ಕೊಡ್ತೇನೆ. ಆದ್ರೂ ನೀನೇ ಅಲ್ಲ ತಾಯಿ, ಯಾವೊಬ್ಬ ಹೆಣ್ಮಕ್ಳಾದ್ರೂ ಸಹಿತ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ಇವತ್ತು ನಿನಗಾದಂತಹ ಸಮಸ್ಯೆ, ನಿನಗೆ ಬಂದಂತಹ ಈ ಗತಿ ಮತ್ತೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಎಲ್ಲ ಈ ನನ್ನ ಕಾರ್ಯಕ್ರಮ ನೋಡ್ತಾ ಇರತಕ್ಕಂಥ ಪ್ರತಿಯೊಬ್ಬರ ಮನೆ ಕುಟುಂಬಕ್ಕೂ ಹೇಳುವಂತ ಮಾತಿದು. ಮನೆಯಲ್ಲಿ ದುಡುಕಿ ಈ ತರ ಒಂದು ಸ್ಟೆಪ್ ಮುಂದೆ ಇಟ್ಟಾಗ ಅವ್ರನ್ನ ಸಾಧ್ಯವಾದಷ್ಟು ಅವರಿಗೆ ತಿಳುವಳಿಕೆ ಹೇಳಿ ಒಂದು ಒಳ್ಳೆ ಸನ್ಮಾರ್ಗದತ್ತ ಕರ್ಕೊಂಡ್ಬರ್ಬೇಕಾದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಒಂದು ಕರ್ತವ್ಯವಾಗಿರುತ್ತೆ. ಹಿರಿಯರು ಹೇಳುವಂತ ಮಾತುನೂ ಆಲಿಸ್ಬೇಕು ಮಕ್ಕಳು. ಯಾಕೆಂದ್ರೆ ಪರಿಸ್ಥಿತಿ, ನಿನ್ ಕಷ್ಟ ನೋಡಿ, ಇವತ್ತು ನಿನ್ ಕಷ್ಟ ಇಷ್ಟು ಹೇಳ್ಕೊಳ್ಳೋದು ನೋಡಿದ್ರೆ ಯಾವೊಬ್ಬ ಹೆಣ್ಮಕ್ಳ ಮನಸ್ಸಾದ್ರೂ ಯೋಚನೆ ಮಾಡ್ಬೇಕು. ಇದನ್ನ ದುಡುಕಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಏನಾಗುತ್ತೆ ಅನ್ನೋದರ ಪನಿಷ್ಮೆಂಟ್ನ ಇವತ್ತೆಲ್ಲರೂ ಆಲೋಚನೆ ಮಾಡ್ಬೇಕಂತ ಪ್ರಸಂಗ. ಈ ಪ್ರೀತಿ, ವಿಶ್ವಾಸ, ಲವ್ ಅಂತಕ್ಕಂಥದ್ದು 4 ದಿನ ಬದುಕಮ್ಮ. ಆ 4 ದಿವಸ ಹೊಸದಾಗಿರ್ತಕ್ಕಂಥ, ಹೊಸದಾದಂತಹ ಹೊಸ ಬರ್ತಕ್ಕಂಥ 4 ದಿನ ಇದೆಯಲ್ಲ, ಅಲ್ಲಿ ಕಾಣೋ ಸುಖ ಬೇರೆ. ಅದಾದ್ಮೇಲೆ ಜೀವನ ಅಂತ ಬಂದಾಗ ಅಲ್ಲಿ ಬರ್ತಕ್ಕಂಥದ್ದು ಇದೆಯಲ್ಲ ತಾಯಿ, ಅಲ್ಲಿ ಪ್ರಾರಂಭ ಆಗುತ್ತೆ ಸಮಸ್ಯೆ. ಆ ಸಮಸ್ಯೆಯನ್ನ ಫೇಸ್ ಮಾಡ್ಕೊಂಡು ಈ ಸುಖ ಅನುಭವಿಸ್ತೀವಿ ಅನ್ನೋರು ಮಾತ್ರನೇ ಈ ಜೀವನದಲ್ಲಿ ದಾರಿ ಸಿಗುವಂತದ್ದು. ಇಲ್ಲಿ ಯಾರೊಬ್ಬರು ಅಧೈರ್ಯ ಪಟ್ಟರು ಸಹಿತ, ಇದು ಗಂಡ ಹೆಂಡತಿ ಇಬ್ರು ಅಂತಕ್ಕಂಥದ್ದು 2 ಜೋಡಿ ಎತ್ತುಗಳಿದು. ಯಾವ ಎತ್ತು ವೀಕ್ ಆಗುತ್ತೋ ಆಗ ಸಂಸಾರ ಹಾಳಾಗುತ್ತೆ. ಹಾಗಾಗಬಾರ್ದು. ಆದಷ್ಟು ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ನನಗೆ ತಿಳಿದ ಮಟ್ಟಿಗೆ ನಿನ್ನ ಸ್ವರತರಂಗದಲ್ಲಿ ಈಗ ನೀನು ಪ್ರಸ್ತುತ ಏನು ನೋವು ಅನುಭವಿಸ್ತಾ ಇದೆಯೋ, ಈ ನೋವು ಜಾಸ್ತಿ ಸಹ ಇರುವಂತದ್ದಲ್ಲ, ಬೇಗ ಗುಣ ಆಗುತ್ತೆ. ಒಳ್ಳೇದಾಗಲಿ ತಾಯಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಾವು ನಂಜನಗೂಡಿಂದ ಸುಧಾ ಅಂತ ಮಾತಾಡೋದು. ಸುಧಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಂತ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದಾರೆ, ಮಾತನಾಡಿ. ಆಯ್ತು. ಹಲೋ ಗುರುಜಿ, ನಮಸ್ಕಾರ. ಗುರುಜಿ ನಮಸ್ಕಾರ ತಾಯಿ, ಹೇಳಮ್ಮ. ನಂಜನಗೂಡಿಂದ ಸುಧಾ ಅಂತ ಮಾತಾಡೋದು. ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ? ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ನಂಗೆ ಮಕ್ಳೆಲ್ಲ 25 ವರ್ಷ ಆಯ್ತು ಮದ್ವೆಗೆ. ಮಕ್ಳೆಲ್ಲ ಗುರುಜಿ ತಮ್ಮನ್ನೇ ತಗೊಂಡ್ ಸಾಕಿ ಕೆಲಸ ಎಲ್ಲ ಕೊಡ್ಸಿ ತುಂಬಾ ಕಷ್ಟ ಕೊಡ್ತಾ ಇದ್ದೇನೆ ಗುರುಜಿ. ತಮ್ಮನ್ನೇ ಸಾಕಿ ಇವತ್ತು ದಿವಸ ತಮ್ಮನ್ನೇ ಪುನಃ ಕಷ್ಟ ಕೊಡ್ತಾನೆ. ಕಷ್ಟ ಕೊಟ್ಟಿಗೆ ಕೋರ್ಟ್ ಅಲ್ಲಿ ಇದೆ ಗುರುಜಿ, ಕೇಸ್ ನಡೀತಾ ಇದೆ. ಮನೆ ತೆಗೆದು ಕೊಟ್ಬಿಟ್ಟು ನಂಜನಗೂಡಲ್ಲಿ ಅವ್ನ್ಗೆ ನಾನು ತೆಗೆದು ಕೊಟ್ಬಿಟ್ಟಿಗೆ ಕೆಲಸ ಎಲ್ಲ ಕೊಡ್ಸಿ ಮದುವೆ ಮಾಡಿ ಈಗ ನನ್ನೇ ಕಷ್ಟದಲ್ಲಿ ಸಿಕ್ಕಿಸ್ಬಿಟ್ಟಿದ್ದಾನೆ ಗುರುಜಿ. ಅವನು ಯಾಕೆ ಆತರ?
ಅವ್ನ ಹೆಂಡತಿ ಮತ್ ಕೇಳ್ತಾ ಇದ್ದೇನೆ ಗುರುಜಿ ತುಂಬವ. ಹೆಂಡತಿ ಮತ್ ಕೇಳ್ಕೊಂಡು ನನ್ನೇ ಹೊಡೆಯೋದು ಬಡಿಯೋದು ರೌಡಿಗಳೆಲ್ಲ ಕರ್ಕೊಂಡ್ ಬಂದಿದ್ದಾರೆ, ಕಷ್ಟ ಕೊಡ್ತಾ ಇದ್ದೇನೆ ಗುರುಜಿ. ಸಂಕತಮ್ಮ, ನಾ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಗುರುಜಿ. ಏನಮ್ಮ ಇದು ಗೆದ್ದಲು ಹುತ್ತನ್ನ ಕಟ್ಟಿ ಹಾವು ಬಂದು ಸೇರಿದಂಗ ಆಯ್ತಲ್ಲ. ಸೋದರ ಮಾವನಿಗೆ ಆಗಿರೋದು ಗುರುಜಿ ನಾನು. ಓ, ಎಲ್ಲ ಇಲ್ಲಿಲ್ಲೇ ಇದ್ದೀರಿ, ಇಲ್ಲಿಲ್ಲೇ ಸಮಸ್ಯೆಗಳು ತಂದಿಟ್ಕೊಂಡ್ಬಿಟ್ಟಿದ್ದೀರಿ. ಹೌದು ಗುರುಜಿ. ಸ್ವಂತ ತಾಯಿ ತಮ್ಮನಿಗೆ ಆಗಿರೋದು. ನಂಗೆ ಮಕ್ಳೆಲ್ಲ ಗುರುಜಿ, 26 ವರ್ಷ ಆಯ್ತು ನನ್ನ ಮದುವೆಯಾಗಿ. ಅದಕ್ಕೋಸ್ಕರ ತಮ್ಮನ್ನೇ ಸಾಕಿ ತಮ್ಮನಿಗೆ ಬೇಕಾದಂತ ರೀತಿ ವ್ಯವಸ್ಥೆಗಳು ಮಾಡಿದೆ. ಮಾಡುದು ಗುರುಜಿ. ಆದ್ರೆ ಈಗ ತಮ್ಮನೇ ಈ ತರ ಸಮಸ್ಯೆ ತಂದಿಟ್ಟಿದ್ದಾನೆ. ಪೊಲೀಸ್ ಕೆಲಸ ಎಲ್ಲ ಕೊಡಿಸ್ತು ಗುರುಜಿ ತಮ್ಮನಿಗೆ. ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವನು ಸ್ವಲ್ಪ ಪರಿಜ್ಞಾನ ಇಲ್ಲದಂತ ರೀತಿ ಅವನು 2 ಚೆಕ್ ಮತ್ತೆ ಪೇಪರ್ ಕೊಟ್ಟಿದ್ದಾನೆ ಗುರುಜಿ. ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ ಗುರುಜಿ ಅವನು. ಇದು ಪರಿಹಾರ ತಿಳಿಸ್ಕೊಡಿ ಗುರುಜಿ. ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಗುರುಜಿ. ಕಾರ್ಯ ಸಿಕ್ಕಿದಕ್ಕ ಇರ್ಲಿ ತಾಯಿ, ಇಲ್ಲಿ ಪರಿಹಾರ ಅನ್ನೋದಕ್ಕಿನ್ನ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಫಸ್ಟ್ ಕೂತು ನಿಮ್ ತಮ್ಮನ್ನೇ ಒಂದ್ಸತಿ ಜೊತೆಲಿ ಕೂಡಿಸ್ಕೊಂಡು ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ. ಯಜಮಾನ್ರುಗಳು ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾತುಕತೆ ಆಗಿದೆ ಗುರುಜಿ. ಯಾವ್ದಕ್ಕೂ ಹೋಗ್ತಾ ಇಲ್ಲ ಗುರುಜಿ ಅವನು. ಈಗ ಸಮಸ್ಯೆ ಅಂತ ಎದಕ್ ಬಂದಿದೆ ಅಮ್ಮ? ಸಮಸ್ಯೆ ಅಂದ್ರೆ ನನ್ಗೀಗ ಅವನು ತೆಗೆದು ಕೊಟ್ಟಿದ್ದೆಲ್ಲ ಆ ಮನೇಲಿ ನಾನು 10 ವರ್ಷದಿಂದ ಇದ್ದೀನಿ ಗುರುಜಿ. ಅವನು ಮನ ಖಾಲಿ ಮಾಡಿ ಅಂತ ಇದ್ದಾನೆ ಗುರುಜಿ. ಓಹೋ, ನೀವು ಫಸ್ಟ್ ರಿಜಿಸ್ಟರ್ ಅವ್ರ ಹೆಸರಿಗೆ ಮಾಡಿಸ್ಬಿಟ್ಟಿದ್ರಾ? ಅವು 2.5 ಲಕ್ಷಕ್ಕೋಸ್ಕರ ಅವನ ಹೆಸರಿಗೆ ಮಾಡಿಸ್ತು ಗುರುಜಿ ಅವನಿಗೆ ಮನನ. ಅಂದ್ರೆ ಅವ್ರ ಹತ್ರ ಆ ಸಮಯದಲ್ಲಿ 2.5 ಲಕ್ಷ ಸಾಲ ತಗೊಂಡ್ರಿ ನೀವು? 2.5 ಲಕ್ಷ ಅವ್ನ ಡಿಪಾರ್ಟ್ಮೆಂಟ್ ಇಂದ ಸಾಲ ತೆಗೆದುಕೊಟ್ಟ ಗುರುಜಿ. ಇನ್ ಬಾಕಿ ದುಡ್ಡೆಲ್ಲ ನಾವೇ ಹಾಕಿ ದತ್ತು ಮಂಗ ಅಂತ ಅಂದ್ಬಿಟ್ಟು, ದತ್ತು ಮಂಗ ಅಂತ ನಾವ್ ಏನು ಮಾಡ್ಸಿಲ್ಲ ಗುರುಜಿ. ಸುಮ್ಮನೆ ಸಾಕೊಂಡಿದ್ದು ಮಾಡುದು ಎಲ್ಲ ಯಾವರನ್ನ. ಈಗ ಅವನು ನಮ್ಗೇನು ಕಷ್ಟ ಕೊಡ್ತಾ ಇದ್ದಾನೆ ಗುರುಜಿ. ಆಗ ನೀವು ತಗೊಂಡಂತ 2.5 ಲಕ್ಷಕ್ಕೋಸ್ಕರ ಆ ಸಮಯದಲ್ಲಿ ರಿಜಿಸ್ಟರ್ ಅವ್ರ ಹೆಸರಲ್ಲೇ ಮಾಡಿದ್ರಿ? ಮಾಡುದು ಗುರುಜಿ. ರಿಜಿಸ್ಟರ್ ಮಾಡಿದಾದ ನಂತರ ಈಗ ಮನೆ ನಂದು, ನೀವು ಆಚೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಚೆ ಹೋಗಿ ಅಂತ ಇದ್ದಾನೆ ಗುರುಜಿ. ನಂಗೆ ಅಕ್ಕ ತಂಗ ಯಾರಿಲ್ಲ, ನನ್ನ ಒಬ್ಳೆ ಮಗಳು, 3 ಜನ ತಮ್ಮಿಂದ್ರು. ಇದಕ್ಕೇನಾದ್ರು ಪರಿಹಾರ ಮಾಡ್ಕೊಡಿ ಗುರುಜಿ. ಇದಕ್ಕೆ ಪರಿಹಾರ ಅಂದ್ರೆ ಮಾನವೀಯತೆ ಬೇಕು ತಾಯಿ, ಮಾನವೀಯತೆ ಬೇಕು. ಆತ ಮನುಷ್ಯತ್ವದಿಂದ ವರ್ತನೆ ಮಾಡ್ಬೇಕಷ್ಟೇ. ಇಲ್ಲಿ ಆ ಮನುಷ್ಯತ್ವದ ವರ್ತನೆ ಇಲ್ಲಿಲ್ಲ ಅಂದಾಗ ಸಮಸ್ಯೆ ಆಗ್ತಾ ಇರುತ್ತೆ. ಆದ್ರೂ ನಾನೊಂದು ಮಾತು ಹೇಳಮ್ಮ. ಗುರುಜಿ ಇಲ್ಲ ತಾಯಿ, ನಾನೊಂದು ಮಾತು ಹೇಳಮ್ಮ. ಮನುಷ್ಯ ಬದುಕೋದು 3 ದಿವಸದ ಬದುಕು ತಾಯಿ. ಇದು ಈ 3 ದಿವಸದ ಬದುಕಿಗೆ ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಜಗಳ, ಕದನ, ಹಿಂಸೆ ಪಡ್ತಕ್ಕಂಥದ್ದು, ತಿನ್ನೋವಂತೂ ತನ್ನ ಬಯಸ್ಕೊಂಡು ತಿಂತಕ್ಕಂಥದ್ದು, ಅಥವಾ ಇನ್ನೇನೋ ಒಂದು ಸಮಸ್ಯೆ ಮಾಡ್ಕೊಳ್ಳೋಕಿನ್ನ ಆ ಮನೆ ನೀವು ಹೋಗ್ತಾ ತಗೊಂಡೋಗಲ್ಲ ಅಲ್ವಮ್ಮ? ಅಯ್ಯೋ ಹೌದು ಗುರುಜಿ. ಎಲ್ಲರೂ ಇಲ್ಲಿ ಬಿಟ್ಟು ಹೋಗೋರೆ ನಾವು. ಹೌದು ಗುರುಜಿ. ಹಾಗಿದ್ಮೇಲೆ ನೆಮ್ಮದಿ ಬದುಕಿಗೋಸ್ಕರ ನೀವು ಆಲೋಚನೆ ಯಾಕೆ ಮಾಡಬಾರ್ದು? ಯಾಕೆಂದ್ರೆ ನಿಮ್ಮದೇ ಆದಂತ ಒಂದು ಸಂತಾನ ಇದ್ದು, ನಿಮ್ಮ ಹೊಟ್ಟೆಲ್ ಒಂದು ಅವನು ಮಗು ಇದ್ದು, ನಾಳೆ ಅದಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಆಸ್ತಿ ಅಂತಸ್ತು ನಾವು ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನಿಮ್ಮ ಈ ಆಲೋಚನೆ ಬೇಕಾಗಿತ್ತು. ನನ್ ಕೇಳಿದ್ರೆ ನೋಡಮ್ಮ, ವಿಷ ಅಂತ ಗೊತ್ತಾದ ತಕ್ಷಣ ಅದನ್ನ ಕೈ ತೊಳೆದು ದೂರ ಹಾಕೋದು ಒಳ್ಳೇದೇ ವಿನಃ ಅದನ್ನ ಸೆರಗಲ್ ಗಂಟು ಹಾಕೊಂಡು ಪ್ರತಿ ದಿವಸ ಹೆಜ್ಜೆಜ್ಜೆಗೂ ನೋವು ಪಡಬೇಡಿ. ಈಗ ದೂರ ಇದ್ದೇನೆ ಗುರುಜಿ ಅವನು. ಚಾಮರಾಜನಗರದಲ್ಲಿ ಇದ್ದೇನೆ ಗುರುಜಿ ಅವನು. ಮತ್ತೆ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಇದ್ಕೊಳ್ಳಿ. ಮುಂದೆನ ಚೆನ್ನಾಗಿರ್ತೀನಿ ಗುರುಜಿ. ತಾಯಿ, ಇನ್ನು ಮುಂದೆ ನೀವು ಚೆನ್ನಾಗಿರ್ಲಿಕ್ಕೆ ನೀವು ಪ್ರಯತ್ನ ಮಾಡಿ, ಖಂಡಿತ ನೀವು ಚೆನ್ನಾಗಿರ್ತೀರಿ. ಇನ್ನು ಹೋದಷ್ಟು ದಿವಸ ಬರೀ ಈ ಜಗಳ, ಕದನ, ಯಾವ್ದು ವಿಷ ಅಂತ ಆಗುತ್ತೋ ಅದನ್ನ ಕೈ ಬಿಟ್ಬಿಡ್ಬೇಕು ನಾವು. ವಿಷನ ಸೆರಗಲ್ ಗಂಟು ಕಟ್ಕೋಬಾರ್ದು. ಅದು ಬೆಂಕಿ ಅಂತ ಗೊತ್ತಾದ ತಕ್ಷಣ ಅದು ಸುಡುತ್ತೆ ನಮ್ಮನ್ನ. ಅದರಿಂದ ನೀವು ಇರೋಷ್ಟು ದಿವಸ ನೆಮ್ಮದಿಯಾಗಿರಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ ಈಗ ರಾಶಿ ಫಲವನ್ನ ಮುಂದುವರಿಸ್ತಾರೆ. ಗುರುಜಿ ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಈಗ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಕೇತು ಇರ್ತಕ್ಕಂತಹ ಸ್ಥಾನ ಇದು ವಿಶೇಷವಾಗಿದೆ. ಆದರೆ ಸ್ವಲ್ಪ ಅಲರ್ಜಿ ಸಮಸ್ಯೆಗಳಾಗಲಿ, ಸಮಸ್ಯೆಗಳ ಸರಮಾಲೆ ಆಗಲಿ ಖಂಡಿತ ಇವತ್ತು ಎದುರಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಹಳೆಯ ಸ್ನೇಹಿತರನ್ನು ಅಥವಾ ಗುರುಗಳನ್ನು, ನಿಮಗೆ ಬೇಕಾದಂತಹ ನಿಮ್ಮ ಬಂಧು ಮಿತ್ರರನ್ನು, ಇವ್ರನ್ನ ನೋಡಬೇಕು, ಇವರೊಂದಿಗೆ ಮಾತಾಡಬೇಕು, ಇವರಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಬೇಕು, ಅಥವಾ ಏನಾದ್ರು ವ್ಯವಹಾರಗಳಿದ್ದರೆ ಇಲ್ಲಿ ನೀವು ಮುಂದುವರಿಸಬೇಕು ಅನ್ನೋ ಒಂದು ಮನಸ್ಸು ಆಸೆ ನಿಮಗೆ. ಆದರೆ ಯಾವುದೇ ಒಂದು ಕೆಲಸವಾದರೂ ಸಹಿತ ಪ್ರತಿದಿನ ಅಡ್ಡಿ ಆತಂಕಗಳಂತಕ್ಕಂಥದ್ದು ಸಾಕಷ್ಟು ಆಗ್ತದೆ. ಅದರಲ್ಲೂ ಏನಾದ್ರು ವಸ್ತುಗಳನ್ನು ಯಾರ ಕೈಲಾರು ಕೊಟ್ಬಿಟ್ರೆ ಅಂತೂ ಆ ವಸ್ತುಗಳನ್ನು ಪುನಃ ಹಿಂಪಡಿತಕ್ಕಂಥದ್ದು ಬಹಳ ಕಷ್ಟ ಅನಿಸುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ದುಡುಕಿ ತೀರ್ಮಾನ ತೆಗೆದುಕೊಳ್ಳದೆ ಇಷ್ಟಕ್ಕೆಲ್ಲ ಕಾರಣ ಆಗ್ತಾ ಇದೆ. ನೀವೇನೇ ಮಾಡಬೇಕಾದ್ರೂ ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ಒಳ್ಳೆಯದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಒಳ್ಳೆಯದನ್ನು ಆಲೋಚನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಯಶಸ್ಸಾಗುತ್ತೆ. ಆದರೂ ಮಹಾಗಣಪನ ಆರಾಧನೆ ಮಾಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಇವತ್ತು ನೀವು ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಅದೃಷ್ಟ ಮತ್ತಷ್ಟು ವಿಶೇಷವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥದ್ದು
ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸನ್ನು ಇವತ್ತು ನೀವು ನೋಡದಿದ್ರು ಬೇರೆ ಎಲ್ಲ ಕೆಲಸಗಳ ಬಗ್ಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡ್ರು ಅದನ್ನು ಶೀಘ್ರವಾಗಿ ಮಾಡ್ತೀರಿ. ಜೊತೆಗೆ ಮಾಡ್ತಕ್ಕಂತಹ ಯಾವುದೇ ಒಂದು ಕೆಲಸವಾಗಿದ್ರು ಸಹಿತ ಅದನ್ನು ಬಹಳ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಒಳ್ಳೆ ನಿರ್ಣಯವನ್ನು ತೆಗೆದುಕೊಂಡು ಬೇಕಾದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗುತ್ತೆ. ಇವತ್ತು ಮಹಾಗಣಪತಿನ ಆರಾಧನೆ ಮಾಡಿ ಜೊತೆಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೋ ಹಿರಿಯರಿಗೋ ಯಾರೋ ಒಬ್ಬರಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ನಿಮ್ಮ ಕರಹಸ್ತದಿಂದ ಕೊಟ್ಟಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಏನೇ ಆದರೂ ಸಾಲ ಅಂತಕ್ಕಂಥದ್ದು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹಣಕಾಸಿನ ವಿಚಾರ ಯಾವುದೇ ಲೇವಾದೇವಿ ಇದ್ರೂ ಸಿಂಹರಾಶಿಯವರು ಇವತ್ತಿನ ದಿವಸ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಇರ್ತಕ್ಕಂಥ ಕೆಲಸವನ್ನು ಯಾವುದನ್ನು ಬಿಡದಿರ ಇರ್ತಕ್ಕಂಥ ಕೆಲಸವನ್ನೇ ಸರಿಯಾಗಿ ಸಮಂಜಸವಾಗಿ ಮಾಡಿಕೊಂಡು ಮುಂದಾಗಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡೋದರಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಪಾಡ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಕನ್ಯಾ ರಾಶಿ, ಕನ್ಯಾ ಲಗ್ನ. ಇವತ್ತು ಬಹಳ ಅದೃಷ್ಟದ ದಿನ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮಾಡ್ಕೊಳ್ತೀರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಫ್ಯಾಕ್ಟ್ರಿ ಎಲ್ಲಿ ಕೆಲಸ ಮಾಡ್ತಿದ್ದೀರೋ, ಕೆಲಸ ನಿರ್ವಹಿಸ್ತಿದ್ದೀರೋ ಅಥವಾ ನೀವು ಬೇರೊಬ್ಬರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ದೀರೋ, ಅದರಲ್ಲೂ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂತಹ ರೈತರಿಗೂ ಸಹಿತ ಇವತ್ತು ಒಂದಿಷ್ಟು ಒಳ್ಳೆಯ ಅನುಕೂಲ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ ಸೂರ್ಯಾಸ್ತಮದವರೆಗೂ ಇವತ್ತು ಸಾಕಷ್ಟು ಲಾಭವನ್ನೇ ನೋಡ್ತಕ್ಕಂಥ ದಿನ. ಮನಸ್ಸನ್ನು ಪ್ರಶಾಂತತೆಯಿಂದ ಇಟ್ಕೊಂಡು ಎಲ್ಲ ಕೆಲಸಗಳಲ್ಲೂ ಒಂದಿಷ್ಟು ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುನ್ನ ನಿಮ್ಮ ಮನೆ ಇರ್ತಕ್ಕಂಥ ನಿಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಡೀರಿ. ಸಾಧ್ಯವಾದಷ್ಟು ನಿಮ್ಮ ಸ್ವಂತವಾಗಿ ಸ್ವಂತ ಆಲೋಚನೆ ಮಾಡ್ತಾ ಸ್ವೇಚ್ಛೆಯಿಂದ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಅಷ್ಟು ಸಮಂಜಸವದ್ದಲ್ಲ. ಅದಕ್ಕೋಸ್ಕರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಿಂದ ನೀವು ನಡೆಸಿದ್ದೇ ಆದರೆ ಒಳ್ಳೆಯ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಜೊತೆಗೆ ಯಾವುದೇ ಒಂದು ಕೈಂಕರ್ಯವಾದರೂ ಯಾವುದೇ ಕೆಲಸ ಕಾರ್ಯವಾದರೂ ಇದನ್ನು ನೀವು ಮಾಡಬೇಕಾದ್ರೆ ಇವತ್ತಿನ ದಿವಸ ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಹಾಗಾಗಿ ಗಕಾರ ಗಣಪತಿನೋ ಅಥವಾ ಗಮ್ ಗಣಪತಿ ನಮಃ ಎಂಬತಕ್ಕಂಥ ಮಂತ್ರವನ್ನು 21 ಗರಿಕೆ ತಂದು ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಇಲ್ಲದ ಅನುಮಾನಗಳು, ಇಲ್ಲದ ಸಮಸ್ಯೆಗಳು, ಯಾರೋ ಮಾಡಿರ್ತಕ್ಕಂತಹ ತಪ್ಪು ಆಪಾದನೆಗಳನ್ನು ತಲೆ ಮೇಲೆ ತಂದುಕೊಳ್ತಕ್ಕಂಥದ್ದು, ಭಯದ ವಾತಾವರಣ ಉಂಟಾಗುವಂಥದ್ದು, ಉದ್ಯೋಗ ಮಾಡೋ ಕಡೆಯಿಂದ ಹಿಡಿದು ವ್ಯಾಪಾರದ ತನಕ ನೀವು ಯಾರು ಏನೇ ವ್ಯಾಪಾರಗಳು ಮಾಡ್ತಾ ಇರಿ, ಏನೇ ಉದ್ಯೋಗ ಮಾಡಿ ನಿಮ್ಮಷ್ಟಕ್ಕೆ ನೀವು ಇರಬೇಕು ಅಂದ್ಕೊಂಡ್ರು ಇರ್ಲಿಕ್ಕಾಗೋದಿಲ್ಲ. ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು ಯಾರು ಏನೋ ಮಾಡತಕ್ಕಂಥ ತಪ್ಪು ಒಪ್ಪುಗಳನ್ನು ನೀವು ತಲೆ ಮೇಲೆ ತಂದುಕೋಬೇಕಾಗತ್ತೆ. ಇವತ್ತು ನೀವು ಯಾವುದೇ ಕೆಲಸಗಳನ್ನು ಕೈ ಹಾಕಿದ್ರು ಸಹಿತ ಆ ಕೆಲಸಗಳ ಪ್ರಗತಿ ಕಾಣಬೇಕಾದ್ರೆ, ಅದರಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಮಧ್ಯಾಹ್ನ 4 ಗಂಟೆಯ ನಂತರವೇ. 4 ಗಂಟೆವರೆಗೂ ಯಾವುದೇ ಕೆಲಸದಲ್ಲೂ ಸಹಿತ ಒಂದಿಷ್ಟು ವಿಶೇಷತೆ ಕಾಣೋದಿಲ್ಲ. ಸಮಸ್ಯೆಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಕಾಣಿಸ್ತಾ ಇರುತ್ತೆ. ಜೋಪಾನ. ಏನೇ ಆದರೂ ಇವತ್ತು ನೀವು ಮಾಡಬೇಕಾದಂತಹದ್ದು ಮಹಾ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮೊದಲೇ ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸ್ಕೊಟ್ಟಿದ್ದೆ, ಜ್ಯೇಷ್ಠ ನಕ್ಷತ್ರ ಇವತ್ತು ಅಂತ. ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಸಮಂಜಸವಾದ್ದಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರ ಫಲ ಅಷ್ಟು ಸರಿಯಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ತೊಂದರೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಆಗುವಂಥದ್ದು, ಜೊತೆಗೆ ಯಾರೋ ಏನೋ ಮಾಡಿರ್ತಕ್ಕಂಥದ್ದಕ್ಕೆ ನೀವು ತಲೆ ಬಗ್ಗಿಸಬೇಕಾದ ಪ್ರಸಂಗ ಎದುರಾದೀತು. ಜೊತೆಗೆ ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಪ್ರಗತಿ ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಅಲರ್ಜಿ ಸಮಸ್ಯೆ ಆಗಲಿ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಅಥವಾ ಬೆನ್ನೋವು ಅಧಿಕವಾದಂತಹ ಬೆನ್ನೋವು ಬರ್ತಕ್ಕಂಥದ್ದಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕಾಣದಂಥ ಪರಿಸ್ಥಿತಿಯೂ ಇವತ್ತು ಕಾಣಬಹುದು. ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಹಾಕುವ ಹೆಜ್ಜೆ, ಮಾತಾಡುವ ಮಾತು, ಮಾಡ್ತಕ್ಕಂಥ ವ್ಯವಹಾರ ಇದೆಲ್ಲವನ್ನು ಸಹಿತ ಸೂಕ್ಷ್ಮತೆಯಿಂದ ನೋಡ್ಕೊಳ್ಳೋದ್ರಿಂದ ಬಹಳಷ್ಟು ಸೂಕ್ತ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಸಾಕಷ್ಟು ಲಾಭ ಇದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವಾದಂತಹ ದಿನ. ನಿಮ್ಮ ವಿದ್ಯಾಭ್ಯಾಸವನ್ನು ಮತ್ತಷ್ಟು ಪ್ರಗತಿ ಕಾಣುವಂಥ ದಿನ. ಜೊತೆಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭವನ್ನೇ ಕಾಣ್ತೀರಿ. ಆದರೆ ಇವತ್ತು ಹೊಸದಾಗಿ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ತೀರಿ. ಹಾಗೆ ಸಾಕಷ್ಟು ಜನ ತೀರ್ಥಕ್ಷೇತ್ರಗಳ ಬಗ್ಗೆ ಅಥವಾ ಗುರು ಸಾನ್ನಿಧ್ಯದ ಬಗ್ಗೆ, ಗುರುಗಳ ಮಾರ್ಗದರ್ಶನದಂತೆ ನಡಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ, ಅಥವಾ ಯಾವುದೇ ಒಂದು ಕೆಲಸಗಳಲ್ಲಾದರೂ ಧೈರ್ಯದಿಂದ ನಾನಿದ್ದೇನೆ, ನಾನು ಮಾಡಬಲ್ಲೆ, ಅಥವಾ ಈ ಕೆಲಸವನ್ನು ನಾನು ಸಾಧನೆ ಮಾಡಬಲ್ಲೆ ಅಂತಕ್ಕಂಥ ಒಂದು ಮನದಾಸೆ ನಿಮ್ಮದಾಗಿರುತ್ತೆ. ಆದರೂ ಇವತ್ತಿನ ದಿನ ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಪ್ರಗತಿ ಕಾಣಿಸ್ಕೊಳ್ಳುವಂಥದಕ್ಕೆ, ಆ ಪ್ರಗತಿಗೆ ಅಭಿವೃದ್ಧಿ ತಂದುಕೊಳ್ಳುವಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗಫಲ ನಿಮ್ಮದಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಂಕಷ್ಟರ ಮಹಾಗಣಪನ ಪ್ರಾರ್ಥನೆ ಮಾಡಿ.
ಸಂಕಷ್ಟರ ಗಣಪತಿಯ ಹೆಸರನ್ನ 21 ಬಾರಿ ನೀವು ಹೇಳ್ಕೊಂಡಿದ್ದೆ ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರ ಫಲ ಮತ್ತಷ್ಟು ವಿಶೇಷವಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ಫಲದಲ್ಲಿ ಇವತ್ತಿನ ದಿವಸ ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಜೊತೆಗೆ ಬಹಳಷ್ಟು ಚಂಚಲತೆಯಿಂದ ಇರೋದ್ರಿಂದ ಎಲ್ಲ ಕೆಲಸಗಳನ್ನು, ಯಾವುದೇ ಕೆಲಸಗಳಾಗಲಿ, ನಾನು ಇದ್ದೀನಿ ಅಂತಲೋ ಅಥವಾ ನಾನು ಮಾಡಬಲ್ಲೆ ಅಂತಲೋ ಅಥವಾ ನಾನು ಮಾಡ್ತಾ ಇರೋದೇ ಸರಿ ಅಂತಲೋ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಜೊತೆಗೆ ಸದಾಕಾಲ ನಿಮ್ಮ ಹತ್ರ ಇರ್ತಕ್ಕಂಥ, ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥ, ನಿಮ್ಮ ಸುತ್ತಮುತ್ತನೇ ಇರ್ತಕ್ಕಂಥ, ನಿಮ್ಮನ್ನೇ ಫಾಲೋಅಪ್ ಮಾಡ್ತಾ ಇರ್ತಕ್ಕಂಥ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವರಿಂದಲೇ ಸಾಕಷ್ಟು ಮೋಸಕ್ಕೆ ಎದುರಾಗ್ತಾ ಇರ್ತೀರಿ. ಸಾಕಷ್ಟು ಜನ ಮೋಸ ಮಾಡೋರು ನಿಮ್ಮ ಹಿಂದೆ ಮುಂದೆ ಇದ್ರೂ ಸಹಿತ ಅವ್ರು ತೋರಿಸುವಂತಹ ಪ್ರೀತಿ ವಿಶ್ವಾಸದ ಮಾತು ಅಥವಾ ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ನಡ್ಕೊಳ್ತಕ್ಕಂಥ ರೀತಿ ನಿಮ್ಮನ್ನ ಕಣ್ಣು ಕತ್ಲಿಡ್ತಾ ಇರುತ್ತೆ. ನೀವು ಹೋಗ್ತಾ ಇರ್ತಕ್ಕಂಥ ದಾರಿ ಸಮಂಜಸ ಇಲ್ಲ ಅಂತ ಗೊತ್ತಿದ್ರೂ ಸಹಿತ ನೀವು ಅವರನ್ನೇ ನಂಬಿ ಮುಂದೆ ಹೋಗ್ತಿರ್ತೀರಿ. ಸಾಧ್ಯವಾದಷ್ಟು ಮಕರ ರಾಶಿಯವರು ಎಚ್ಚೆತ್ತುಕೊಂಡು ನಿಮ್ಮ ಪ್ರಾಂತ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ಅವಘಡಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಜೊತೆಗೆ ಯಾರೊಬ್ಬರ ಸ್ನೇಹಿತರೇ ಆದರೂ ಸಹಿತ ಸ್ವಲ್ಪ ಆಲೋಚನೆ ಮಾಡಿ. ಯಾರ ಜೊತೆ ಸ್ನೇಹ ವಿಶ್ವಾಸವನ್ನು ಬೆರೆತು ನೀವು ನಡೆಸಬೇಕಾದ್ರೂ ಅವರೊಂದಿಗೆ ನೀವು ಮಾತಾಡ್ತಕ್ಕಂಥ ಮಾತು, ನಿಮ್ಮ ವ್ಯವಹಾರ, ನಿಮ್ಮ ಲೇವಾದೇವಿ, ನಿಮ್ಮ ಹಣಕಾಸಿನ ವಿಚಾರ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿ ನಂತರ ನೀವು ಮುಂದೆ ಹೊರಡ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸು, ಜೊತೆಗೆ ಯಾವುದೇ ಕೈಂಕರ್ಯಗಳಾದರೂ ಅದನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡ್ತಾ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡಿರ್ತೀರಿ. ಜೊತೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿನೇ ನಂಬಿ ಬದುಕುವಂಥದ್ದು, ಹೊಸದಾಗಿ ಭೂಮಿ ಖರೀದಿಗೋ ಅಥವಾ ಹೊಸದಾಗಿ ಮನೆ ಅಥವಾ ಮನೆಗೆ ಬೇಕಾದಂಥ ಅಲಂಕಾರದ ಸಾಮಗ್ರಿಗಳು ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ಮನೇಲಿರ್ತಕ್ಕಂಥ ಜನನ್ನ ಎಲ್ಲರೂ ದೂರಬಾರ ಪ್ರಯಾಣ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಪ್ರಯಾಣದ ಮಾರ್ಗ ಮಧ್ಯದಲ್ಲಿ ಇನ್ನೇನೋ ಒಂದು ವಿಶೇಷತೆಯನ್ನು ಕಾಣ್ತಕ್ಕಂಥದ್ದು, ಒಟ್ಟಾರೆ ವಿಶೇಷಗಳಲ್ಲಿ ಇವತ್ತು ಬಹಳ ಸಂತಸ ಪಡ್ತಕ್ಕಂಥ ದಿನ, ಸಂತೋಷವಾಗಿರ್ತಕ್ಕಂಥ ದಿನ. ಕುಂಭರಾಶಿಯವರಿಗೆ ಒಂದಿಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗೆ ಹೊಸದಾದಂಥ ಒಂದಿಷ್ಟು ಸಿಹಿ ಸುದ್ದಿಗಳನ್ನು ಸಹಿತ ಇವತ್ತು ಕೇಳಿ ಆನಂದಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮನಸ್ಸು ಸ್ವಲ್ಪ ಚಂಚಲತೆ ಇದೆ, ಮನಸ್ಥಿತಿ ಶಾಂತಿ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಡೆದಿದ್ದೆ ಆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಈ ದಿನ ಏನೇ ಮಾಡಿದ್ರೂ ಮಹಾವಿಷ್ಣು ಪ್ರಾರ್ಥನೆಯೊಂದಿಗೆ ಆರಾಧನೆ ಮಾಡಿ, ಮಹಾವಿಷ್ಣುವನ್ನ ಹೆಜ್ಜೆಜ್ಜೆಗೂ ಸಹಿತ ಪ್ರಾರ್ಥನೆ ಮಾಡಿ. ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಮಹಾಸುದರ್ಶನಾಯ ನಮೋ ನಮಃ. ಈ ಪ್ರಕಾರವಾಗಿ ಸುದರ್ಶನ ಮಹಾಕೃಷ್ಣನ ಆರಾಧನೆ ಮಾಡೋದ್ರಿಂದ, ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಈ ಮೂಲಕವಾಗಿ 12 ರಾಶಿಗಳ ದಿನ ಭವಿಷ್ಯವನ್ನ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾಯ್ತು. ಹಾಗೆ ಗುರೂಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಜೊತೆಗೆ ಇವತ್ತಿನ ವಿಶೇಷತೆ ಅಂತ ಅಂದ್ರೆ ಹೆಚ್ಚು ಕರೆಗಳನ್ನ ಸ್ವೀಕರಿಸಿದ್ವಿ, ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕೊಟ್ರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ತೆ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.